ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಮತಿ ಪ್ರಭಾಶಾಸ್ತ್ರಿ ಮತ್ತು ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ಯಾವ ಚೈತನ್ಯ ವಸ್ತು ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಉಂಟೋ ಆ ಚೈತನ್ಯಕ್ಕೆ ಮನಸ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಓಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅರ್ಥಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಹಾಗೆ ಹೇಳುವಾಗ ಓಂಕಾರದ ವಿಸ್ತೃತ ರೂಪ ವ್ಯಾಹೃತಿ, ವ್ಯಾಹೃತಿಯ ವಿಸ್ತೃತ ರೂಪ ಗಾಯತ್ರಿ, ಗಾಯತ್ರಿಯ ವಿಸ್ತೃತ ರೂಪ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತೃತ ರೂಪವೇ ಸಮಗ್ರ ವೇದ ಸಾಹಿತ್ಯ ಅಂತ ಹೇಳಿದೆ. ಇದನ್ನು ಕೇಳಿದ ಕೆಲವು ಜನ ಶ್ರೋತೃಗಳು ಓಂಕಾರದ ಬಗ್ಗೆನೋ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದೀರಿ, ಆದರೆ ಆ ವ್ಯಾಹೃತಿ ಬಗ್ಗೆ ನೀವೇನು ಹೇಳಲಿಲ್ವಲ್ಲ ಅಂತ ಹೇಳಿದರು. ನಾನು ಅವರಿಗೆ ಅದಕ್ಕೆ ಉತ್ತರ ನೇರ ಹೇಳಲಿಲ್ಲ, ಆದರೆ ಇವತ್ತು ತಮಾಷೆಯಾಗಿ ಹೇಳ್ತೇನೆ. ನಾನು ವ್ಯಾಹೃತಿ ಬಗ್ಗೆ ಹೇಳಲಿಲ್ಲ, ಗಾಯತ್ರಿ ಬಗ್ಗೆ ಹೇಳಲಿಲ್ಲ, ಪುರುಷ ಸೂಕ್ತ ಬಗ್ಗೆ ಹೇಳಲಿಲ್ಲ, ಮತ್ತು ವೇದ ಸಾಹಿತ್ಯದ ಬಗ್ಗೂ ಹೇಳಲಿಲ್ಲ. ನಾನು ಹೇಳಿದ್ದೇನನ್ನು ವೇದ ಸಾಹಿತ್ಯದ ಬೀಜ ಓಂಕಾರ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಾತ್ರ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಗೊತ್ತು, ನಾನು ಹೇಳ್ತಾ ಇರುವ ವಿಷಯಗಳಲ್ಲಿ ಹೇಳೋದಕ್ಕಿಂತ ಬಿಡೋದೇ ಹೆಚ್ಚು ಅಂತ. ಅದರ ಜೊತೆಗೆ ಯಾಕೆ ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ ಅಂದರೆ, ಪ್ರಕೃತಕ್ಕೆ ನನಗೆ ಬೇಕಾದದ್ದು ಓಂಕಾರ ಮಾತ್ರ ಆಗಿತ್ತು, ವ್ಯಾಹೃತಿ ಅಲ್ಲ, ಗಾಯತ್ರಿ ಅಲ್ಲ, ಪುರುಷ ಸೂಕ್ತ ಅಲ್ಲ. ಆದ್ದರಿಂದ ಆ ಪ್ರಣವದ ವಿವರಣೆಗೆ ಏನು ಬೇಕೋ ಅಷ್ಟನ್ನು ಹೇಳಿದ್ದೇನೆ. ಹಾಗಾಗಿ ವ್ಯಾಹೃತಿ ಬಗ್ಗೆ ಹೇಳಬೇಕು ಅಂದರೆ ವ್ಯಾಹೃತಿಗೆ ಸಂಬಂಧಪಟ್ಟ ಹಾಗೆ ಗಾಯತ್ರಿ ಬಗ್ಗೆ ಹೇಳಬೇಕು, ಗಾಯತ್ರಿಗೆ ಸಂಬಂಧಪಟ್ಟ ಹಾಗೆ ಅದರ ವಿಸ್ತೃತ ಪುರುಷ ಸೂಕ್ತ ಹೇಗೆ ಅಂತ ಹೇಳಬೇಕು. ಅದು ಬೇರೆ ವಿಚಾರ, ಅದೇ ಪ್ರತ್ಯೇಕ ಉಪನ್ಯಾಸಕ್ಕೆ ಎತ್ತಿಕೊಳ್ಳುವಂಥ ವಿಚಾರ. ಹಾಗಾಗಿ ಅವರಿಗೂ ಮುಂದೆ ಸಮಯ ಸಿಕ್ಕಾಗಿ ಹೇಳೋಣ ಅಂತ ಸಮಾಧಾನ ಹೇಳಿದ್ದೇನೆ. ಅಕಸ್ಮಾತ್ತಾಗಿ ಮತ್ತಾರ್ಯಾರಿಗೂ ಆ ಸಂಶಯ ಬಂದದ್ದಿದ್ದರೆ ದಯವಿಟ್ಟು ಅದೆಲ್ಲ ಒಂದೊಂದು ವಿಷಯವೇ ಒಂದೊಂದು ಉಪನ್ಯಾಸಕ್ಕೆ ಯೋಗ್ಯವಾದಂಥ ವಿಷಯ. ಕೇವಲ 2 ನಿಮಿಷ 3 ನಿಮಿಷದಲ್ಲಿ ಸಮಾಧಾನವನ್ನು ಕೊಟ್ಟು ಮುಂದಕ್ಕೆ ಹೋಗುವಂಥದ್ದು ಅಲ್ಲ. ಆದ್ದರಿಂದ ನಾನು ವಿವರಣೆ ಮಾಡದೆ ಬಿಟ್ಟಿದ್ದಕ್ಕೋಸ್ಕರ ದಯವಿಟ್ಟು ಯಾರೂ ಅನ್ಯಥಾ ಭಾವಿಸಬಾರದು. ನಾನೇ ಹೇಳ್ತಿದ್ದೇನೆ, ಹೇಳಿದ್ದಕ್ಕಿಂತ ಬಿಟ್ಟಿದ್ದು ಹೆಚ್ಚು ಅಂತ. ಒಂದು. ಆಮೇಲೆ ಮತ್ತೆ ಕೆಲವು ಜನ ಪದೇ ಪದೇ ನನ್ನ ಹತ್ರ ಕೇಳಿದ್ದಾರೆ, ಮಧುಸೂದನ ಸರಸ್ವತಿಗಳ ಬಗ್ಗೆ ನೀವು ಆಗಾಗ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತೀರ, ಆದರೆ ಅವರ ಲೈಫ್ ಹಿಸ್ಟ್ರಿ ಬಗ್ಗೆ, ಅವರ ವರ್ಕ್ಸಿನ ಬಗ್ಗೆ ಏನಾದರೂ ಹೇಳಿ ಹೀಗೆ ಅಂತ. ಇದು ಹಾಗೇನೆ ಮತ್ತು ಪುನಃ ಅದೊಂದು ದೊಡ್ಡ ಈ ಮಹಾತ್ಮರ ಬಗ್ಗೆ ಹೇಳುವಾಗ 1-2 ನಿಮಿಷವೋ 5 ನಿಮಿಷ ಹೇಳಿದರೆ ನಾವು ಅವ್ರ ಬಗ್ಗೆ ಹೇಳಿದ್ದಕ್ಕಿಂತ ಆ ಹೇಳದೇ ಇರುವ ಅಂಶ ಹೆಚ್ಚಿರ್ತದಲ್ಲ, ಅದು ನೆನಪಿಗೆ ಬಂದು ನಾವೆಲ್ಲೋ ಅವರಿಗೆ ಅಪಚಾರ ಮಾಡಿದ್ವೇನೋ ಅಂತ ಒಂದು ಬೇಸರ ಚುಚ್ತಾ ಇರ್ತದೆ. ಹಾಗಾಗಿ ಅವ್ರ ಬಗ್ಗೂ ಸಹ ನನಗೆ ಹೇಳಲಿಕ್ಕಾಗಲಿಲ್ಲ. ಆದರೂ ಒಂದು ಹೇಳ್ತೇನೆ, ಗೀತೆಯ ಉಪನ್ಯಾಸ ಮುಗಿಯುವುದರ ಒಳಗಾಗಿ
ಮಧುಸೂದನ ಸರಸ್ವತಿಗಳ ಬಗ್ಗೆ ಒಂದಿಷ್ಟು ವಿಷಯವನ್ನು ಹೇಳಲೇಬೇಕು, ಹೇಳ್ತೇನೆ. ಆದರೆ ಯಾವತ್ತು ಏನು ಅದು ನನಗೆ ಗೊತ್ತಿಲ್ಲ. ಅದು ಅವರು ಯಾವತ್ತು ಪ್ರೇರಣೆ ಕೊಡ್ತಾರೋ ಆವತ್ತು, ಅಷ್ಟು ಮಾತ್ರ ಹೇಳ್ತೇನೆ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆಂದರೆ ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂದರೆ, ಅಲ್ಲ ನೀವು ಅದನ್ನು ಯಾವತ್ತು ಹೇಳ್ತೀರಿ, ನಮ್ಗೆ ಇವತ್ತೇ ಹೇಳಿಬಿಡಿ ಅಂತ ಕೆಲವು ಜನರಿಗೆ ಕ್ಯೂರಿಯಾಸಿಟಿ ಇರ್ತದೆ. ಯಾಕೆಂದರೆ ಕೊನೆ ಪಕ್ಷ ಆವತ್ತು ನಾವು ಬಿಡು ಮಾಡಿಕೊಂಡು ಬಂದು ಕೂತು ಕೇಳಲಿಕ್ಕಾಗತ್ತಲ್ಲ ಅಂತ. ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಹೇಳಿದ್ನಲ್ಲ, ನಾವು ಇವತ್ತು ಇಷ್ಟು ವಿಷಯವನ್ನು ಹೇಳಬೇಕು ಅಂತ ಒಂದಿಷ್ಟು ಯೋಚನೆ ಮಾಡಿರ್ತೇವೆ. ಹಾಗೆ ಯೋಚನೆ ಮಾಡಿಕೊಂಡು ಬರದೇ ಇದ್ದರೆ ಅದು ತರಗತಿಯ ಪಾಠ ಪ್ರಾಮಾಣಿಕವಾಗಿ ಆಗೋದಿಲ್ಲ. ಆದ್ದರಿಂದ ಅದು ಸರಿಯಾಗಬೇಕು. ಮತ್ತು ಮೂಲ ವಿಷಯ ಎಂದು ಮೂಲ ವಿಷಯವಾಗಿಯೇ ಇರಬೇಕು ಅಷ್ಟೇ ಹೊರತುನು ಆನುಷಂಗಿಕವಾಗಿ ಅಥವಾ ಈ ವಿಷಯಕ್ಕೆ ಉಪೋದ್ಬಲಕವಾಗಿ ಹೇಳುವಂಥ ವಿಷಯ ಏನುಂಟು ಅದೇ ಒಂದು ಪ್ರಧಾನ ವಿಷಯ ಆಗಬಾರದು. ಅದನ್ನೇ ಕೈಗೆತ್ತಿಕೊಂಡಾಗ ಅದು ಪ್ರಧಾನ ವಿಷಯ ಆಗತ್ತೆ, ಆಗ ಅದರ ಬಗ್ಗೆ ಹೇಳಬೇಕೀಗ ಅಂತ. ಆದ್ರೂ ಮಧುಸೂದನ ಸರಸ್ವತಿಗಳ ಬಗ್ಗೆ ಯಾಕೆ ಹಾಗೆ ಹೇಳಿದೆ ಅಂದರೆ, ಭಾಷ್ಯಕಾರರಿಗೆ ಅತ್ಯಂತ ಹತ್ತಿರವಾಗಿ ಅವರ ವಿಷಯವನ್ನು ಗೀತೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ಅವರ ವಿಷಯವನ್ನು ಹೇಳಬೇಕು. ಭಾಷ್ಯಕಾರರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತು, ಭಗವತ್ಪಾದರ ಬಗ್ಗೆ. ಆದರೆ ಮಧುಸೂದನ ಸರಸ್ವತಿಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಗೀತೆಗೆ ಇಂಥ ರಸದೌತಣವನ್ನು ಅವರು ಕೊಟ್ಟಿದ್ದಾರೆ ಅವರ ವ್ಯಾಖ್ಯಾನದ ಮೂಲಕ. ಅದರ ಹೆಸರೇ ಗೂಢಾರ್ಥ ದೀಪಿಕಾ ಅಂತ. ಅಂದರೆ ರಹಸ್ಯವಾದ ಅರ್ಥವನ್ನು ಪ್ರಕಾಶಪಡಿಸುವ ದೀಪ ತನ್ನ ವ್ಯಾಖ್ಯಾನ ಅಂತ. ಇಷ್ಟೊಂದು ಸುಂದರವಾದಂಥ ವ್ಯಾಖ್ಯಾನ ಕೊಟ್ಟವರನ್ನು ನಾವು ಮರೆತರೆ ಅದು ಸಹ ತಪ್ಪಾಗಿ ಬಿಡುತ್ತದೆ. ಹಾಗಾಗಿ ಅದನ್ನು ಯಾವತ್ತೂ ಒಂದು ದಿವಸ ಅಷ್ಟೇ ಮಾತ್ರ ಹೇಳಬಲ್ಲೆ. ಈ 18ನೇ ಅಧ್ಯಾಯ ಮುಗಿಯೋದ್ರ ಒಳಗೋ ಅಥವಾ ಕೊನೆಯ ಪಕ್ಷ ಮುಗಿಯುವ ದಿನವಾದರೂ ಗೊತ್ತಿಲ್ಲ. ಅದನ್ನು ಯಥಾಮತಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ. ಈಗ ಪ್ರಕೃತಕ್ಕೆ, ಈ ವಿಷಯಕ್ಕೆ ಬರೋಣ. ನಾನು ಹಿಂದೆ 2 ಸಲ ಹೇಳಿದ್ದೇನೆ, ಗೀತಾ ಮಂದಿರ ಎನ್ನುವಂಥದ್ದು 18 ಅಂತಸ್ತಿನ ಒಂದು ಮಹಾ ಕಟ್ಟಡ, ಒಂದು ದೊಡ್ಡ ಭವನ. ನಾವು ಈಗ 17 ಅಟ್ಟವನ್ನು ಏರಿ ಬಂದಿದ್ದೇವೆ. ಈಗ ಇಂದಿನಿಂದ 18ನೇ ಅಟ್ಟಕ್ಕೆ ಹೋಗಬೇಕು. ಹಾಗೆ ಹೋಗುವಾಗ ಈ 18ನೆಯ ಅಟ್ಟದಲ್ಲಿ ಪ್ರಧಾನವಾಗಿ ಭಗವಂತ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ನಾವೊಮ್ಮೆ ವಿಚಾರ ಮಾಡಬೇಕು. ಮತ್ತು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳು. ಈ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ ಅಂತ. ಹಿಂದೆ ಒಮ್ಮೆ ಸನ್ಯಾಸ ಯೋಗ ಅಂತ ಬಂದಿತ್ತು. ಆದರೆ ಈ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ ಅಂತ. ಏನು ಹೀಗಂದರೆ, ಮೋಕ್ಷ ಸನ್ಯಾಸ ಯೋಗ ಅಂದರೆ ಏನು? ನಮಗೆ ಮೋಕ್ಷ ಗೊತ್ತು, ಸನ್ಯಾಸ ಗೊತ್ತು ಅಂದರೆ ಆ ಶಬ್ದ ಗೊತ್ತು ಅಷ್ಟೇ. ಮೋಕ್ಷ ಅಂದರೆ ಏನು ಅಂತ ಅನುಭವಕ್ಕೆ ಬಂದಿಲ್ವಲ್ಲ. ಸನ್ಯಾಸ ಏನು ಅಂದರೆ ಕಣ್ಣು ನೋಡಿದೆ. ಹಾಗಾಗಿ ಈ 2 ಶಬ್ದಗಳ ಪರಿಚಯ ಈ ಶ್ರೋತ್ರೇಂದ್ರಿಯಕ್ಕೆ ಆಗಿದೆ ಮತ್ತು ನೇತ್ರೇಂದ್ರಿಯಕ್ಕೆ ಆಗಿದೆ. ಒಳಗಿನ ಅಂತರೇಂದ್ರಿಯವಾದ ಮನಸ್ಸಿಗೆ ಆಗಲಿಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದರೂ ಸಹ ಅರ್ಥ ತಿಳ್ಕೊಳ್ಳುವ ದೃಷ್ಟಿಯಿಂದ ಈ ಶಬ್ದವನ್ನು ನಾವು ಸ್ವಲ್ಪ ಸರಿಯಾಗಿ ವಿಚಾರ ಮಾಡಬೇಕು. ಮೋಕ್ಷ ಸನ್ಯಾಸ ಯೋಗ ಅಂದರೆ ಮೋಕ್ಷಾರ್ಥಂ ಸನ್ಯಾಸ, ಮೋಕ್ಷ ಸನ್ಯಾಸ, ಮೋಕ್ಷಕ್ಕಾಗಿ ಸನ್ಯಾಸ. ಈ ಶಬ್ದವನ್ನು ನಾವು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಬೇಕು. ಸನ್ಯಾಸ ಯಾಕೆ? ಮೋಕ್ಷಕ್ಕಾಗಿ. ಸನ್ಯಾಸ ಕಾಲೇಜನ್ನು ನಡೆಸೋದಕ್ಕಾಗಿ ಅಲ್ಲ, ಸನ್ಯಾಸ ಬ್ಯಾಂಕ್ಗಳನ್ನು ನಡೆಸೋದಕ್ಕಾಗಿ ಅಲ್ಲ, ಸನ್ಯಾಸ ನಾನು ಸಾಮಾಜಿಕವಾದ ಸುಧಾರಣೆ ಮೂಲಕ ಸಮಾಜ ಉದ್ಧಾರ ಮಾಡ್ತೇನೆ ಅನ್ನೋದಕ್ಕೂ ಅಲ್ಲ. ವಿದ್ಯಾರಣ್ಯರು ಮಾಡಿದ್ದಾರೆ. ಯಾವುದರಿಂದ ಮಾಡಿದ್ರು? ಅವರು ಕೇವಲ ತಮ್ಮ ಜ್ಞಾನದಿಂದ ಮಾಡಿದರು. ಎಷ್ಟರ ಮಟ್ಟಿಗೆ ಅವರು ದೃಢವಾಗಿರಬೇಕು ಅಂದರೆ ಅವರ ಹತ್ರ ಜನ ತಾನಾಗಿ ಹೋಗಬೇಕೆ ಅಷ್ಟೇ ಹೊರತು ಅವರು ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂಥೇಳಿ ಜನರ ಬಳಿಗೆ ಬರುವುದಲ್ಲ. ಹಾಗಾಗಿ ಅವರ ಸನ್ಯಾಸ ಮೋಕ್ಷಕ್ಕೆ ಅಂತಾದಾಗ ಆಗ ಏನಾಗುತ್ತೆ ಅಂತ ಕೇಳಿದರೆ, ಈ ಸಕ್ಕರೆಗೆ ಇರುವೆಗಳು ಕರೆಯದೇ ಇದ್ದರೂ ಬರುವ ಹಾಗೆ ಜನ ಬಂದುಬಿಡ್ತಾರೆ. ಹಾಗಾಗಿ ಮೋಕ್ಷಾರ್ಥಂ
ಸನ್ಯಾಸ, ಮೋಕ್ಷಕ್ಕಾಗಿ ಸನ್ಯಾಸ. ಸಯೇವ ಯೋಗ, ಅದೇ ಒಂದು ಯೋಗ. ಯೋಗ ಅಂದರೆ ಉಪಾಯ, ಸಾಧನೆ. ಸನ್ಯಾಸವೇ ಒಂದು ಸಾಧನೆ. ಇದಿಷ್ಟು ಈ ಮೋಕ್ಷ ಸನ್ಯಾಸ ಯೋಗ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇದನ್ನು ಸಾಮಾನ್ಯ ಎಲ್ಲ ವ್ಯಾಖ್ಯಾನಕಾರರು ಇದೇ ಹೆಸರನ್ನು ಹೇಳಿಕೊಂಡು ಬಂದಿದ್ದಾರೆ. ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಪೂಜ್ಯ DVG ಅವರು ಇದಕ್ಕೆ ಅವರು ಬೇರೆ ಒಂದು ಹೆಸರನ್ನು ಕೊಟ್ಕೊಂಡಿದ್ದಾರೆ. ಎರಡಕ್ಕೂ ತಾತ್ಪರ್ಯ ಒಂದೇ, ತದೇಕ ಶರಣತಾ ಯೋಗ ಅಂತ. ತದೇಕ ಶರಣತ ಅಂದರೆ ಆ ತತ್ ಅನ್ನೋದಕ್ಕೆ ಭಗವಂತ ಅಂತ ಅರ್ಥ, ಅಂದರೆ ಸಗುಣ ರೂಪ ಅಂತ ನಾವು ಇಟ್ಕೊಳ್ಬಹುದು. ಅಥವಾ ತತ್ ಅಂದರೆ ನಿನ್ನೆ ದಿವಸ ನಾವು ನೋಡಿದ್ದೇವೆ ಬ್ರಹ್ಮವಸ್ತು ಅಂತ, ಅಂದರೆ ಆ ಬ್ರಹ್ಮವಸ್ತುವಿಗಾಗಿಯೇ ಜೀವನ ಮುಡುಪಾಗಿಡಬೇಕು. ನೋಡಿ, ಇದು ಅದೇ ಅರ್ಥ. ಮೋಕ್ಷಾರ್ಥಂ ಸನ್ಯಾಸ, ಮೋಕ್ಷ ಸನ್ಯಾಸ. ಕೇವಲ ಶಬ್ದ ಬೇರೆ, ಅಂತತೋಗತ್ವ ಅರ್ಥದಲ್ಲಿ ಎರಡೂ ಶಬ್ದದಲ್ಲೂ ಸಮಾನತೆ ಉಂಟು. ಹಾಗಾಗಿ ತದೇಕ ಶರಣತಾ ಯೋಗ ಅಂತ ಅವರು ಈ ಅಧ್ಯಾಯವನ್ನು ತಮ್ಮ ಜೀವನ ಧರ್ಮಯೋಗದಲ್ಲಿ ಈ ಹೆಸರಿನಿಂದ ಕರೆದಿದ್ದಾರೆ. ಇಷ್ಟು ಈ ಅಧ್ಯಾಯದ ಹೆಸರಿಗೆ, ಅಂದರೆ ಆ ಪುಷ್ಟಿಕೆಗೆ ಸಂಬಂಧಪಟ್ಟ ವಿವರಣೆ. ಭಗವಂತ ಹಿಂದಿನ ಅಧ್ಯಾಯಗಳಲ್ಲಿ, ಹಿಂದಿನ ಅಧ್ಯಾಯಗಳಲ್ಲಿ ಅಂತ ಹೇಳಿದ್ದೇನೆ ನಾನು, ಅಂದರೆ 2ನೇ ಅಧ್ಯಾಯದಿಂದ ಪ್ರಾರಂಭಗೊಂಡು ಈ ಹಿಂದಿನ 17ನೇ ಅಧ್ಯಾಯದವರೆಗೆ ಬಹಳಷ್ಟು ಬಾರಿ ಸನ್ಯಾಸ ಎನ್ನುವಂಥ ಶಬ್ದವನ್ನು ಮತ್ತು ತ್ಯಾಗ ಅನ್ನುವ ಶಬ್ದವನ್ನು ಬಳಸಿದ್ದಾನೆ. ಈ ಎರಡೂ ಶಬ್ದವನ್ನು ಪದೇ ಪದೇ ಬಳಸ್ತಾ ಬಂದಿದ್ದಾನೆ. ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಸನ್ಯಾಸ ಬೇಡ, ಆದರೆ ನೀನು ತ್ಯಾಗ ಮಾಡು ಅಂತಾನೆ. ನಿನಗೆ ಸನ್ಯಾಸ ಬೇಡ, ನೀನು ತ್ಯಾಗ ಮಾಡು ಅಂತ ಹೇಳಿದ್ರಿಂದಲೇ ಅರ್ಜುನನಿಗೆ ಸಂಶಯ ಬಂತು. ಓಹೋ, ಸನ್ಯಾಸಕ್ಕಿಂತ ತ್ಯಾಗ ಅನ್ನೋದು ಬೇರೆ ಇರಬೇಕು, ಅದಕ್ಕೋಸ್ಕರ ಭಗವಂತ ನನಗೆ ಹೀಗೆ ಹೇಳ್ತಾನೆ ಅಂತ. ಆದರೆ ವಾಸ್ತವಿಕ ನೆಲೆಯಲ್ಲಿ ಅದು ಎರಡಕ್ಕೂ ಸಮಾನವಾದ ಅರ್ಥ ಬಿಡುವುದು ಅಂತ. ಆದರೆ ಭಗವಂತ ಇಲ್ಲಿ ಮತ್ತೆ ಮತ್ತೆ ಹಾಗೆ ಹೇಳ್ತಾನೆ ಅಂತಾದರೆ ಅದು ಎರಡಕ್ಕೂ ಏನೋ ಒಂದು ಸೂಕ್ಷ್ಮವಾದ ಭೇದ ಇರಬೇಕು. ಆದ್ದರಿಂದ ನಿನಗೆ ಸನ್ಯಾಸ ಬೇಡ, ನೀನು ತ್ಯಾಗ ಮಾಡು ಅಂತ ಹೇಳ್ತಾನೆ ಅಂತಾದರೆ ಸನ್ಯಾಸಕ್ಕೂ ತ್ಯಾಗಕ್ಕೂ ಏನೋ ಅರ್ಥಭೇದ ಇರಬೇಕು. ಅದಕ್ಕೋಸ್ಕರ ಭಗವಂತ ನನಗೆ ಸನ್ಯಾಸ ಬೇಡ, ನೀನು ತ್ಯಾಗ ಮಾಡು ಅಂತ ಹೇಳ್ತಾನೆ ಅಂತ ಅರ್ಜುನನಿಗೆ ಸಂಶಯ ಬಂತು. ಅರ್ಜುನನಿಗಷ್ಟೇ ಅಲ್ಲ, ನಮಗೂ ಸಹ ಈ ಎರಡೂ ಶಬ್ದಕ್ಕೂ ಬಿಡುವುದು ಅಂತ ಅರ್ಥ ಗೊತ್ತಿದ್ದಾಗ ಯಾರೂ ಹಿರಿಯರು ನಿನಗೆ ಸನ್ಯಾಸ ಬೇಡ, ನೀ ತ್ಯಾಗ ಮಾಡು ಅಂತ ಹೇಳಿದರೆ ಆಗ ನಮಗೂ ಸಹ ಏನಾಗುತ್ತೆ, ತಲೆಯಲ್ಲಿ ವಿಚಾರ ಕೊರೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಿದ್ದರೆ ಇದು ಎರಡಕ್ಕೂ ಏನೋ ವ್ಯತ್ಯಾಸ ಇರಬೇಕಲ್ಲ ಅಂತ. ಹೀಗೆ ಸಂಶಯವನ್ನು ಹೊತ್ತಂತಹ ಅರ್ಜುನ ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಪ್ರಶ್ನೆ ಕೇಳ್ತಾನೆ, ಸನ್ಯಾಸ ಅಂದರೆ ಏನು ಮತ್ತು ತ್ಯಾಗ ಅಂದರೆ ಏನು ಅಂತ. ಅವನ ಪ್ರಶ್ನೆಯಿಂದಲೇ ಈ ಅಧ್ಯಾಯ ಪ್ರಾರಂಭ ಆಗುತ್ತೆ. ಇಷ್ಟು ಹಿನ್ನೆಲೆಯಲ್ಲಿ ಈಗ ನಮಗೊಂದು ಸಂಶಯ. ಹಿಂದಿನ ಎಲ್ಲ ಅಧ್ಯಾಯಗಳಲ್ಲೂ ಈ ಎರಡು ಶಬ್ದಗಳನ್ನು ಭಗವಂತ ಪದೇ ಪದೇ ಹೇಳ್ತಾ ಬಂದಿದ್ದಾನೆ ಅಂತ ನಾನು ಹೇಳಿದೆ. ಯಾವ್ಯಾವ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅದನ್ನು ಹೇಳಿಲ್ವಲ್ಲ ನೀವು ಅಂತ ಮತ್ತೆ ಪುನಃ ಸಂಶಯ ಬಂದುಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಪಟ್ಟಿ ಕೊಟ್ಬಿಡ್ತೇನೆ, ಯಾವ್ಯಾವ ಅಧ್ಯಾಯಗಳಲ್ಲಿ ಭಗವಂತ ಈ ಎರಡು ಶಬ್ದಗಳನ್ನು ಬಳಸ್ತಾ ಬಂದಿದ್ದಾನೆ ಅನ್ನೋದನ್ನು. 3ನೇ ಅಧ್ಯಾಯ 30ನೆಯ ಶ್ಲೋಕ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಂತಾನೆ. ನನ್ನಲ್ಲಿ ಎಲ್ಲ ಕರ್ಮಗಳನ್ನೂ ನೀನು ಸನ್ಯಾಸ ಮಾಡು. ಸನ್ಯಸ್ಯ ಅಂದರೆ ಸನ್ಯಾಸ ಮಾಡಿ ಅಂತ ಅರ್ಥ. ಅದಕ್ಕೆ ಇದು ಒಂದು ಕಡೆಗೆ ಬಂದಂಥದ್ದು ಸನ್ಯಾಸ. ಸನ್ಯಸ್ಯ ಅಂದರೆ ಸನ್ಯಾಸ ಮಾಡಿ ಅಂತ ಅರ್ಥ. ಇದು ಒಂದು ಕಡೆಗೆ. ಮತ್ತು 4ನೇ ಅಧ್ಯಾಯದ 20ನೆಯ ಶ್ಲೋಕ, ತ್ಯಕ್ತ್ವಾ ಕರ್ಮಫಲಾಸಂಗಂ. ತ್ಯಕ್ತ್ವಾ ಅಂದರೆ
ಹ್ಯಾವಿಂಗ್ ಲೆಫ್ಟ್ ಅಂತ. ಬಿಟ್ಟು ಅಂದರೆ ಬಿಟ್ಟು ಅಂದರೆ ಏನು, ಅದರ ನೌನ್ ಫಾರಮ್ ಹೇಗಾಗುತ್ತೆ, ತ್ಯಾಗ ಅಂತ ಆಗುತ್ತೆ. ಆ ತ್ಯಾಗ ಅನ್ನೋದರ ತ್ವಾಂತರೂಪ ಅದು ತ್ಯಕ್ತ್ವ ಅಂತ ಆಗತ್ತೆ. ಹಾಗಾಗಿ ತ್ಯಾಗ ಎನ್ನುವಂತಹ ಅರ್ಥವನ್ನು ಹೇಳುವ ಶಬ್ದ ಬಂತು. ಇದೇ 4ನೇ ಅಧ್ಯಾಯದ 41ನೇ ಶ್ಲೋಕ, ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಅಂತಾನೆ. ಮತ್ತೆ ಬಂತು ಯೋಗ ಸನ್ಯಸ್ತ ಅಂತ. ಸನ್ಯಸ್ತ ಅಂದರೆ ಸನ್ಯಾಸ ಮಾಡಿದ್ದು, ಬಿಟ್ಟಿದ್ದು ಅಂತ ಅರ್ಥ. ಇದು 3ನೆಯ ಶ್ಲೋಕ, ಅಂದರೆ ಈ ಪಟ್ಟಿಯಲ್ಲಿ ಬಂದಂಥದ್ದು. ಅದಾದ ಮೇಲೆ 5ನೇ ಅಧ್ಯಾಯದ 1ನೆಯ ಶ್ಲೋಕ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ. ನೀನು ಸನ್ಯಾಸವನ್ನೂ ಹೇಳ್ತೀಯೆ, ಯೋಗವನ್ನೂ ಹೇಳ್ತೀಯೆ ಅಂತ. ಹಾಗಾಗಿ ಪುನಃ ನೋಡಿ ಸನ್ಯಾಸ ಎನ್ನುವಂಥ ಶಬ್ದ ಬಂತು. ಮತ್ತು ಇದೇ ಅಧ್ಯಾಯದ 2ನೆಯ ಶ್ಲೋಕದಲ್ಲಿ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ಅಂತಾನೆ. ಹಾಗಾಗಿ ಮತ್ತೆ ಪುನಃ ಅಲ್ಲೂ ಸಹ ಈ ಶಬ್ದ ಬಂತು. ಇದೇ ಅಧ್ಯಾಯದ 6ನೆಯ ಶ್ಲೋಕ ಮತ್ತೆ ಪುನಃ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಅಂತಾನೆ. ಇಲ್ಲಿ ಮತ್ತೆ ಪುನಃ ಸನ್ಯಾಸ ಎನ್ನುವಂಥ ಶಬ್ದ ಬಂತು. ಮತ್ತು ಇದೇ ಅಧ್ಯಾಯದ 12ನೆಯ ಶ್ಲೋಕ ಯುಕ್ತ ಕರ್ಮಫಲಂ ತ್ಯಕ್ತ್ವ ಅಂತಾನೆ. ಮತ್ತೆ ಹ್ಯಾವಿಂಗ್ ಲೆಫ್ಟ್ ಅಂತ ಮತ್ತೆ ಪುನಃ ತ್ಯಾಗ ಎನ್ನುವಂಥ ಅರ್ಥವನ್ನು ಹೇಳುವ ತ್ವಾಂತ ಅವ್ಯಯ ಬಂತು. ಮತ್ತು 5ನೇ ಅಧ್ಯಾಯದ 12ನೇ ಶ್ಲೋಕ 5ನೇ ಅಧ್ಯಾಯದ 13ನೇ ಶ್ಲೋಕ, ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ, ಎಲ್ಲ ಕರ್ಮಗಳನ್ನು ಮನಸ್ಸಿನಲ್ಲಿಯೇ ನೀನು ಸನ್ಯಾಸ ಮಾಡಿಬಿಡು, ಹಾಗೆ ಮಾಡಿದವನು ಇರ್ತಾನೆ ಜ್ಞಾನಿ ಅಂತ ಅಲ್ಲಿ ಹೇಳ್ತಾನೆ ಮತ್ತೆ ಪುನಃ. ಮತ್ತು 9ನೇ ಅಧ್ಯಾಯದ 28ನೆಯ ಶ್ಲೋಕದಲ್ಲಿ ಹೇಳ್ತಾನೆ, ಶುಭಾಶುಭ ಫಲೈರೇವಂ ಮೋಕ್ಷಸೆ ಅಂಥೇಳಿ ಸನ್ಯಾಸ ಯೋಗ ಯುಕ್ತಾತ್ಮ. ಸನ್ಯಾಸ ಅಂತ ಮತ್ತೆ ಪುನಃ ಈ ಶಬ್ದವನ್ನು ಬಳಕೆ ಮಾಡ್ತಾನೆ. ಅಷ್ಟಾದ ಮೇಲೆ 12ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ, ಯಾರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಾಸ ಮಾಡ್ತಾರೋ ಅಂತ ಮತ್ತೆ ಪುನಃ ಹೇಳ್ತಾನೆ. ಇದೇ ಅಧ್ಯಾಯದ 11ನೇ ಶ್ಲೋಕ ಸರ್ವ ಕರ್ಮ ಫಲತ್ಯಾಗಂ ಅಂತಾನೆ. ಮತ್ತೆ ಫಲತ್ಯಾಗ, ತ್ಯಾಗ ಎನ್ನುವಂತಹ ಶಬ್ದ ಬಂತು. ತತಃ ಕುರು ಯಥಾತ್ಮವಾನ್. ಮತ್ತು ಈ 12ನೇ ಅಧ್ಯಾಯದ 12ನೇ ಶ್ಲೋಕ ಧ್ಯಾನಾತ್ ಕರ್ಮ ಫಲತ್ಯಾಗ ಅಂತ ಮತ್ತೆ ಪುನಃ ತ್ಯಾಗ ಎನ್ನುವಂತಹ ಶಬ್ದವನ್ನು ಬಳಸ್ತಾನೆ. ಮತ್ತಲ್ಲೇ ಹೇಳ್ತಾನೆ ತ್ಯಾಗಾತ್ ಕರ್ಮಫಲಾತ್ ಅಂತ. ಹೀಗೆ ಆ ಒಂದು ಶ್ಲೋಕದಲ್ಲಿ 2 ಸಲ ತ್ಯಾಗ ಎನ್ನುವಂತಹ ಶಬ್ದವನ್ನು ಬಳಸ್ತಾನೆ. 12ನೇ ಅಧ್ಯಾಯದ 16ನೇ ಶ್ಲೋಕ ಸರ್ವಾರಂಭ ಪರಿತ್ಯಾಗಿ, ತ್ಯಾಗಿ ಅಂದರೂ ಒಂದೇ, ಪರಿತ್ಯಾಗಿ ಅಂದ್ರೂ ಒಂದೇ. ಪರಿ ಅನ್ನುವಂಥದ್ದು ಪ್ರಿಪೋಸಿಷನ್. ಮತ್ತು 14ನೇ ಅಧ್ಯಾಯದ 25ನೇ ಶ್ಲೋಕ ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಮತ್ತೆ ಪುನಃ ಬಂತು. ಅಲ್ಲಿಗೆ ಇಡೀ ಗೀತೆಯಲ್ಲಿ ಈ ಸನ್ಯಾಸ ಮತ್ತು ತ್ಯಾಗ ಶಬ್ದವನ್ನು ಸುಮಾರು ಭಗವಂತ ಎಷ್ಟು ಬಾರಿ ಬಳಸಿದ್ದಾನೆ ಅಂದರೆ 14 ಬಾರಿ ಅದನ್ನು ಬಳಸಿದ್ದಾನೆ. ಹಾಗಾಗಿ ಹೇಳಿದರೆ ಒಂದು ಪಟ್ಟಿ ಕೊಟ್ಬಿಡ್ತೇನೆ ಹೀಗೆ ಅಂತ. ಯಾಕೆಂದರೆ ಹೇಳಿದ್ರಿ ಎಲ್ಲೆಲ್ಲಿ ಅಂತ ಗೊತ್ತಾಗಲಿಲ್ಲ ಅಂತ. ಈಗಲೂ ಪ್ರಾಯಶಃ ನೀವು ಟಿಕ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ಮುಂದೆ ಬಂದುಬಿಟ್ಟಿದ್ದೇನೆ. ಹಾಗಾಗಿ ಅಥವಾ ನಿಮಗೂ ಹೀಗೆ ಅನಿಸುತ್ತೆ, ಹೇಳಿದ್ದಾರೆ ಬಿಡಿ ಪರವಾಗಿಲ್ಲ, ಅದೇನು ಸಾಕು, ಮುಂದೆ ಓದ್ತಾ ಹೋದಾಗ 2 ಶಬ್ದವನ್ನು ಇಟ್ಕೊಂಡು ನಾವೇ ಹುಡುಕಿದ್ರಾಯಿತು ಹೀಗೆ ಅಂತ. ಅಧ್ಯಯನಶೀಲರಾದವರಿಗೆ ಇವೆಲ್ಲವೂ ಅನಿವಾರ್ಯವಾಗುತ್ತೆ. ಹಾಗಾಗಿ ಅನುಕೂಲ ಆಗುವಂತಿದ್ದರೆ ಆಗಲಿ ಅಂಥೇಳಿ ಈ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಎಲ್ಲ ಸ್ಥಳಗಳಲ್ಲೂ ಸಹ ಭಗವಂತ ಈ ಶಬ್ದಗಳ ಅರ್ಥ ವಿವರಣೆಯನ್ನು ಹೇಳಿಯೇ ಇದ್ದಾನೆ. ಎಲ್ಲ ಕಡೆಯೂ ಹೇಳ್ಕೊಂಡು ಬಂದಿದ್ದಾನೆ. ನಾವು ಕೇಳಿಯೇ ಇದ್ದೇವೆ. ಆದರೆ ಅವನು ಹೇಳಿದ್ದಾನೆ,
ಅವನು ಕೇಳಿದ್ದಾನೆ, ಅವನಕ್ಕಿಂತ ಒಂದು ಕೆಲಸ ನಾವು ಜಾಸ್ತಿ ಮಾಡಿದ್ದೇವೆ, ಮರ್ತಿದ್ದೇವೆ ಅಂತ. ಅವನು ಹೇಳಿದ್ದಾನೆ, ನಾವು ಕೇಳಿದ್ದೇವೆ ಮತ್ತು ಮರ್ತಿದ್ದೇವೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆದರೂ ಸಹ ಅರ್ಜುನನಿಗೆ ಸಂಶಯ ಬಂತು. ಎಲ್ಲೆಲ್ಲಿ ಹೇಳಿದೀಯ ನೀನು ಅಂತ ಹೇಳಿಬಿಡು ಅಂದರೆ ಕೃಷ್ಣ ಅದೆಲ್ಲವನ್ನು ಸಹ ಅವನಿಗೆ ಜ್ಞಾಪಿಸಿ ಇರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈಗ ಈ ವಿಚಾರಕ್ಕೆ ಬರೋಣ. ಮೋಕ್ಷ ಸನ್ಯಾಸ ಯೋಗ. ಇಲ್ಲೊಂದು ಸ್ವಲ್ಪ ನಾನು ಈ ಸನ್ಯಾಸ ಎನ್ನುವಂಥ ಶಬ್ದಕ್ಕೆ ವಿವರಣೆಯನ್ನು ಕೊಡಬೇಕು. ಸನ್ಯಾಸ ಸಾಮಾನ್ಯವಾಗಿ 4 ತರಹದ ಸನ್ಯಾಸ ಉಂಟು ನಮ್ಮ ಪರಂಪರೆಯಲ್ಲಿ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಈ ಪಟ್ಟಿ ಹಾಗೇ ಒಂದು ಕಡೆಗೆ ಇರಲಿ. ನಾವು ಈ 4ರಲ್ಲಿ ಯಾವ ವಿಚಾರವನ್ನು ಹೇಳೋದಿಲ್ಲ ಸದ್ಯಕ್ಕೆ. ಹಾಗಾಗಿ ಇದು ಬಿಡುವ ವಿಚಾರ. ಈ ಹೆಸರನ್ನು ಹೇಳಿ ಬಿಟ್ಬಿಡೋದು ಅಷ್ಟೇ. ಇದಕ್ಕೆ ಹೊರತಾಗಿ ಈ ಪರಮಹಂಸ ಸನ್ಯಾಸ ಪರಂಪರೆಯಲ್ಲಿಯೇ ಇದಕ್ಕೆ ಒಂದು ಹಿನ್ನೆಲೆ ಉಂಟು. ಏನು ಹಿನ್ನೆಲೆ ಅಂದರೆ, ಸನ್ಯಾಸ ತೆಗೆದುಕೊಳ್ಳುವ ಎಲ್ಲರಿಗೂ ಒಂದೇ ಉದ್ದೇಶ ಇರೋದಿಲ್ಲ. ಸನ್ಯಾಸ ಅನ್ನುವಂಥ ಶಬ್ದಕ್ಕೆ ಎಲ್ಲ ಕಡೆಗೂ ಒಂದೇ ತರಹದ ಅರ್ಥವೂ ಅಲ್ಲ. ಆದರೂ ಸಹ ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಏನು ಅಂದರೆ, ಈ ಸನ್ಯಾಸದಲ್ಲಿ ವಿವಿಧಿಷಾ ಸನ್ಯಾಸ ಅಂತ ಒಂದುಂಟು, ಮತ್ತು ಇನ್ನೊಂದು ವಿದ್ವತ್ ಸನ್ಯಾಸ ಅಂತ. ಇದು 2 ಪ್ರಧಾನವಾಗಿರುವಂಥದ್ದು. ಆ 4ರ ಜೊತೆಗೆ ಇದನ್ನು ಕ್ಲಬ್ ಮಾಡಬೇಡಿ, ಸೇರಿಸಬೇಡಿ. ಈ ಪರಮಹಂಸ ಸನ್ಯಾಸ ಪರಂಪರೆಯಲ್ಲಿಯೇ ಮತ್ತು ಪುನಃ ಸಬ್ ಡಿವಿಷನ್ಗಳು 2. ಒಂದು ವಿವಿಧಿಷಾ ಸನ್ಯಾಸ, ಇನ್ನೊಂದು ವಿದ್ವತ್ ಸನ್ಯಾಸ ಅಂತ. ವಿವಿಧಿಷಾ ಸನ್ಯಾಸ ಅಂದರೆ ಏನು? ವಿವಿಧಿಷಾ ಅಂದರೆ ವೇತ್ತುಂ ಇಚ್ಛಾ, ಅಂದರೆ ವಾಂಟ್ಸ್ ಟು ನೋ, ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ವಿವಿಧಿಷಾ ಅಂತ ಹೆಸರು. ಈ ವಿವಿಧಿಷಾ ಇಂಗ್ಲೀಷಲ್ಲಿ ನಾವು ಕಾಸಲ್ ಫಾರಮ್ ಅಂತ ಹೇಳ್ತೇವಲ್ಲ, ಹಾಗೆ. ಯಾವುದನ್ನು ತಿಳ್ಕೊಳ್ಳೋದು ಅಂದರೆ ತನ್ನ ನಿಜವಾದ ಸ್ವರೂಪ ಏನು ಅಂಥೇಳಿ ತಿಳ್ಕೊಳ್ಳೋದಕ್ಕಾಗಿ ಆತ ಸನ್ಯಾಸ ಮಾಡ್ತಾನೆ. ಮಿಕ್ಕೆಲ್ಲವನ್ನೂ ಸಹ ಆತ ಬಿಡ್ತಾನೆ. ಹೀಗೆ ಆತ್ಮಜ್ಞಾನಕ್ಕೆ ಸಾಧನವಾದಂತಹ ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳನ್ನು ಮಾಡೋದಕ್ಕೋಸ್ಕರ, ಅಂದರೆ ಒಟ್ಟು ಹೇಳಬೇಕಂದ್ರೆ ವೇದಾಂತ ವಿಚಾರ ಮಾಡೋದಕ್ಕೋಸ್ಕರ ಈ ಸ್ವರ್ಗಾದಿ ಫಲಗಳ ಇಚ್ಛೆಯನ್ನು ಆತ ಸನ್ಯಾಸ ಮಾಡ್ತಾನೆ. ನನಗೆ ಸ್ವರ್ಗ ಬೇಡ, ಈ ಪ್ರಪಂಚದ ಅಂದರೆ ಭೌತಿಕ ಪ್ರಪಂಚದ ಸುಖವೂ ನನಗೆ ಬೇಡ ಅಂಥೇಳಿ ಅದನ್ನು ತ್ಯಾಗ ಮಾಡ್ತಾನೆ. ವೇದಾಂತ ವಿಚಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಅವನಿಗಿರುವಂಥ ಈ ಆಸೆ ಮತ್ತು ಆಮಿಷಗಳು, ವಾಂಟ್ಸ್ಗಳೆಲ್ಲ ಏನಾಗ್ತವೆ ಅಂದರೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಅಕಸ್ಮಾತ್ತಾಗಿ ಬರದೇ ಇದ್ದರೆ ವೇದಾಂತದ ಚಿಂತನೆ ಬಲವಾಗಿ ಅವನು ತೊಡಗಿಕೊಂಡಾಗ ಆ ವಿಚಾರದಲ್ಲಿ, ಆಗ ನಿಧಾನವಾಗಿ ಇವು ಬಿಟ್ಟು ಹೋಗ್ತವೆ. ಹೀಗೆ ಬಿಟ್ಟು ಹೋಗುವಂಥ ಈ ಸರ್ವಕರ್ಮಗಳ ತ್ಯಾಗ ಏನುಂಟಲ್ಲ, ಅದನ್ನು ವಿವಿಧಿಷಾ ಸನ್ಯಾಸ ಅಂತ ಕರೀತಾರೆ. ಅಂದರೆ ವಿವಿಧಿಷಾ ಸನ್ಯಾಸದಲ್ಲಿ ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ವೇದಾಂತ ವಿಚಾರ ಮಾಡಬೇಕು, ಅದಕ್ಕಾಗಿ ಪೂರ್ವಭಾವಿಯಾಗಿ ಶ್ರವಣ, ಮನನ, ನಿಧ್ಯಾಸ ಮಾಡಬೇಕು ಅಂತ ಈ ವಿಚಾರಗಳಲ್ಲಿ ಅವನ ಮನಸ್ಸು ಬಲವಾಗಿ ಅಂಟಿಕೊಂಡಾಗ ಕರ್ಮದ ಫಲದ ಬಯಕೆ ಬಿಟ್ಟು ಹೋಗುತ್ತೆ. ಸ್ವರ್ಗವೂ ಬೇಡ, ಚಂದ್ರಲೋಕವೂ ಬೇಡ, ಪಿತೃಲೋಕವೂ ಬೇಡ ಅಂತ ಇದೆಲ್ಲ ಬಿಟ್ಟು ಹೋಗುತ್ತೆ. ಇದು ವಿವಿಧಿಷಾ ಸನ್ಯಾಸ. ಹಾಗಾಗಿ ಒಂದು ನೆನಪಿಟ್ಕೊಳ್ಬೇಕು, ಆತ್ಮಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಸಾಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಬ್ಬ ವ್ಯಕ್ತಿ ಸನ್ಯಾಸ ಸ್ವೀಕಾರ ಮಾಡಿದರೆ, ಅವನು ಇಂದು ಸನ್ಯಾಸ ಸ್ವೀಕಾರ ಮಾಡಿ ನಾಳೆನೇ ಅವನು ಜ್ಞಾನಿ ಆಗಿಬಿಟ್ಟ ಅಂತ ನಾವು ಅಂದುಕೊಳ್ಳಬಾರದು. ಅವನು ಸಾಧನಾ ಭೂಮಿಗೆ ಹೋಗುವವನು. ಹಾಗಿದ್ರೆ ಯಾಕೆ ಆ ಬಟ್ಟೆಯನ್ನು ನಿಯಮವನ್ನು ಅನುಸರಿಸ್ತಾನೆ ಅಂತ ಕೇಳಿದರೆ, ನನಗೆ ಸಮಾಜದಿಂದ ಬರುವಂತಹ ತೊಂದರೆಗಳು ಬರದೇ ಇಲ್ಲಿ ಅನ್ನೋದಕ್ಕೋಸ್ಕರ ಅವನು ಸಮಾಜದಿಂದ ದೂರ ಇರ್ತಾನೆ.
ಅಂದ ಮಾತ್ರಕ್ಕೆ ಅವನು ಅವತ್ತೇ ಮುಕ್ತನಾದ ಅಂತ ಅರ್ಥ ಅಲ್ಲ. ನಾವು ಗೃಹಸ್ಥರು ಏನು ಮಾಡ್ತೇವೆ ಕೇಳಿದರೆ, ಅವರು ಸಾಧನೆ ಮಾಡಬೇಕು ಅಂತ ಆ ಸಾಧನೆ ಭೂಮಿಗೆ ಹೋಗೋದಕ್ಕೋಸ್ಕರ ಈ ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ತಿಂಗಳಿಗೆ ನಾವು ಹೋಗ್ಬಿಟ್ಟು ನಮ್ಮ ತೊಂದರೆ ತಾಪತ್ರಯಗಳನ್ನೆಲ್ಲ ಹೇಳ್ಕೊಂಡು ಆಮೇಲೆ ಬಂದುಬಿಟ್ಟು ನಾವೇ ತೀರ್ಮಾನ ಮಾಡ್ತೇವೆ. ನಾವು ಹೋಗ್ಬಿಟ್ಟು ಆ ಗುರುಗಳ ಹತ್ರ ಕೇಳಿದೆ, ಅವ್ರು ಹೇಳಿದ್ರು ಆಗಲೇ ಇಲ್ಲ ನೋಡ್ರಿ. ಅವರು ಸಾಧನೆಗೆ ಹೊರಟಿದ್ದಾರೆ. ಅವರು ನಾವು ಸಂಸಾರಿಗಳು ಏನು ಮಾಡ್ತೇವೆ ಹೇಳಿದರೆ, ಇವ್ರು ಇರೋದೆಲ್ಲ ನಮ್ಮ ತಾಪತ್ರೆಯನ್ನು ಹೋಗಲಾಡಿಸೋದಕ್ಕೆ ಅಂತಲೇ ನಾವು ಅಂದ್ಕೊಂಡು ಬಿಡ್ತೇವೆ. ಅವರು ಹೊರಟಿರೋದು ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಅಂತ. ನಾವು ಅಂದ್ಕೊಂಡಿರೋದು ಏನೋ ನಾವೇ ಆ್ಯಸ್ ಎಫ್ ಇವ್ರನ್ನ ಸನ್ಯಾಸಿಯಾಗಿ ಮಾಡಿದ್ವಿ, ಹಾಗಾಗಿ ನಮ್ಮ ತೊಂದರೆ ತಾಪತ್ರಯ ನಮ್ಮ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ನಾವು ಇವರಿಗೆ ಕಾಂಟ್ರ್ಯಾಕ್ಟ್ ಕೊಟ್ವಿ, ಆದರೆ ಅವರು ಹೋಗಲಾಡಿಸ್ಲಿಲ್ಲ. ದಯವಿಟ್ಟು ಹೀಗೆ ನಾವು ಭಾವಿಸಬಾರದು. ಇದು ವಿವಿಧಿಷಾ ಸನ್ಯಾಸದ ಒಂದು ಸ್ವರೂಪ. ಎರಡನೆಯದು ವಿದ್ವತ್ ಸನ್ಯಾಸ ಅಂತ. ವಿದ್ವತ್ ಅಂದರೆ ಜ್ಞಾನ ಅಂತ ಅರ್ಥ. ಜನ್ಮಾಂತರದಲ್ಲಿ ಮಾಡಿದಂತಹ ಈ ಶ್ರವಣ ಮನನ ನಿಧಿಧ್ಯಾಸನ ಅಂದರೆ ವೇದಾಂತ ಚಿಂತನೆ ಎನ್ನುವಂತಹದ್ದು, ಅವನು ಅಲ್ಲಿ ಮಾಡಿದಂತಹ ಅಭ್ಯಾಸ ಪರಿಪಾಕದಿಂದ ಈ ಜನ್ಮದಲ್ಲಿ ಅವನಿಗೆ ಮೊದಲೇ ಬಂದುಬಿಡುತ್ತೆ. ಗೀತೆಯಲ್ಲಿಯೇ ಹಿಂದೆ ಭಗವಂತ ಹೇಳಿದ್ದಾನೆ, ಲೌಕಿಕ ಜ್ಞಾನಗಳೆಲ್ಲ ಈ ದೇಹದೊಂದಿಗೆ ಬಿಟ್ಟು ಹೋಗ್ತವೆ, ಸಂಪತ್ತು ಈ ದೇಹದ ಜೊತೆ ಕರಗೋಗ್ಬಿಡುತ್ತೆ ಇಲ್ಲಿ. ಆದರೆ ಅಧ್ಯಾತ್ಮ ವಿಚಾರದಲ್ಲಿ ನಾವು ಏನು ಸಾಧನೆ ಮಾಡಿರ್ತೇವೋ, ಸ್ವಲ್ಪ ಮಾಡಿದ್ದಿದ್ರೂ ಸಹ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಅಧ್ಯಾತ್ಮ ವಿಚಾರದಲ್ಲಿ ಮಾತ್ರ ನಾವು ಸ್ವಲ್ಪ ಸಾಧನೆ ಮಾಡಿದರೂ ಸಹ ಅದು ಇನ್ನೊಂದು ಜನ್ಮದಲ್ಲೂ ಸಹ ನಮಗೆ ಊರುಗೋಲಾಗಿ ಸಹಾಯಕ್ಕೆ ಬರುತ್ತೆ. ನಾನು ಇದಕ್ಕೊಂದು ಉದಾಹರಣೆಯನ್ನು ಪದೇ ಹೇಳ್ತೇನೆ. ಈಗ ನೋಡಿ, ಲೌಕಿಕ ಜ್ಞಾನದಲ್ಲಿ ಏನಾಗುತ್ತೆ ಅಂದರೆ, ನಾವು ಈಗ BSc ಮಾಡ್ತೇವೆ, MSc ಮಾಡ್ತೇವೆ, PhD ನೀವು ಮಾಡಿದ್ವಿ, ಒಂದು 25-30 ವರ್ಷ ಏನೋ ಆಗಿ ಕೆಲಸನೂ ಮಾಡಿದ್ವಿ, ಆಮೇಲೆ ಈ ದೇಹ ಬಿದ್ದೋಯ್ತು. ಮುಂದೊಂದು ಜನ್ಮ ಬಂದಾಗ, ಮನುಷ್ಯ ಜನ್ಮವೇ ಬಂದಾಗ, ಮತ್ತು ಪುನಃ ಆ ಜನ್ಮದ ಅಪ್ಪ ಅಮ್ಮ ನಮ್ಮನ್ನು ತಗೊಂಡು ಏನು ಮಾಡ್ತಾರೆ ಕೇಳಿದರೆ LKGಗೆ ಸೇರಿಸ್ತಾರೆ, ಮೂಟೆ ಹೊರಿಸ್ತಾರೆ. ಆಗ ಯಾವುದಾದ್ರೂ ಮಗು, ಇಲ್ಲ ನಾ ಹಿಂದಿನ ಜನ್ಮದಲ್ಲಿ MSc ಮಾಡಿ PhD ಮಾಡಿದ್ದೇನೆ, ಮತ್ತು ಪುನಃ ನಾನು ಯಾಕೆ ಮತ್ತು ಪುನಃ LKGಯಿಂದನೇ ಶುರು ಮಾಡಬೇಕು ಅಂತ ಕೇಳಿದರೆ ಅದು ಲೌಕಿಕ ವಿದ್ಯೆಯ ಹಣೆ ಬರಹ. ಅದರ ಬಿಟ್ಟರೆ ಬೇರೆ ದಾರಿ ಇಲ್ಲ ಅದಕ್ಕೆ. ಹಾಗಿದ್ರೆ ಅದಕ್ಕೆ ಎಷ್ಟು ಪ್ರಯೋಜನ ಕೇಳಿದರೆ ಅಷ್ಟೇ ಪ್ರಯೋಜನ. ಹಾಗಿದ್ರೆ ಆ MSc ಎಷ್ಟು ಪ್ರಯೋಜನ ಕೇಳಿದರೆ PhD ಮಾಡೋದಕ್ಕೆ ಎಲಿಜಿಬಿಲಿಟಿ ಕೊಡ್ತಲ್ಲ, ಅದಷ್ಟೇ ಪ್ರಯೋಜನ. PhDಗೆ ಎಷ್ಟು ಪ್ರಯೋಜನ ಅಂತ ಕೇಳಿದರೆ ಅದೇ ಯಾವುದೊಂದು ಕೆಲಸ ಸಿಗತ್ತಲ್ಲ ಅದರ ಆಧಾರದ ಮೇಲೆ ಅಷ್ಟೇ ಪ್ರಯೋಜನ. ಆ PhD ಎಷ್ಟು ಪ್ರಯೋಜನ ಕೇಳಿದರೆ ಆಮೇಲೆ 60 ವರ್ಷ ಆಯಿತು ಆದಮೇಲೆ ಯಾರೋ ಕೇಳಿದ್ರೆ ನೀವು PhD ಮಾಡಿದ್ರಂತೆ, ಹೌದಾ, ಏನು ವಿಷಯ ಹೇಳ್ತೀರಾ? ನನ್ನ ಥೀಸಿಸನ್ನು ಅಲ್ಲಿ ಸಬ್ಮಿಟ್ ಮಾಡಿದ್ದೇನೆ, ಓದ್ಕೊಳ್ಳಿ ನೀವು. ಆದರೆ ವೇದಾಂತ ವಿಚಾರ ಆಗಲ್ಲ, ಭಗವಂತನ ಮಾತು. ಇಲ್ಲಿ ನೀನು ಏನು ಪರಿಶ್ರಮ ಪಡ್ತೀಯೋ ಅದು ಮುಂದಿನ ಜನ್ಮಕ್ಕೂ ಕ್ಯಾರಿ ಓವರ್ ಆಗತ್ತೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇದಕ್ಕೇನಾದ್ರು ಉದಾಹರಣೆ ಉಂಟೋ ಅಂತ ನೀವು ಕೇಳಬಹುದು. 2 ಉದಾಹರಣೆ ಕೊಡ್ತೇನೆ. ಪ್ರಾಯಶಃ ಹಿಂದೂ ನಾನು ಈ ಮಾತನ್ನು ಹೇಳಿರಬೇಕು. ಭಾಗವತದ 2 ಮಕ್ಕಳು ನಮ್ಮ ಮುಂದೆ ಬರ್ತಾರೆ, ಒಬ್ಬ ಧ್ರುವ, ಇನ್ನೊಬ್ಬ ಪ್ರಹ್ಲಾದ. ನೋಡಿ, ಧ್ರುವನಿಗೆ ಈ ಜನ್ಮದಲ್ಲಿ ನಾರದರಿಂದ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳ ಸ್ವರೂಪವಾದ ಭಗವನ್ ನಾಮಸ್ಮರಣೆ ರೂಪವಾದಂತಹ ಈ ಬೀಜಾಕ್ಷರದ ಉಪದೇಶ ಆಯಿತು. ಅವನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದ, ಭಗವಂತನನ್ನು ಕಂಡ. ಈ ವಿಚಾರ ನನಗಿಂತ ಹೆಚ್ಚು ನಿಮಗೆ ಗೊತ್ತು. ಆದರೆ ಪ್ರಹ್ಲಾದನಿಗೆ ಯಾರು ಏನು ಉಪದೇಶ ಮಾಡಿದರು, ಅವನು ಎಲ್ಲಿ ತಪಸ್ಸನ್ನು ಮಾಡಿದ? 2 ಬಾಲಕರು, 2 ಭಗವಂತನ ಸಾಕ್ಷಾತ್ಕಾರ ಆಗಿದೆ. ಆದರೆ ಪ್ರಹ್ಲಾದ ತಪಸ್ಸು ಮಾಡಿದಂಥದ್ದು ನಮಗೆಲ್ಲೂ ಸಿಗೋದಿಲ್ಲ ಭಾಗವತದೊಳಗೆ. ಅವನು ಜನ್ಮತಃ ಜ್ಞಾನಿ,
ಜನ್ಮತಃ ಭಕ್ತ. ಆದರೆ ಧ್ರುವ ಜನ್ಮತಃ ಅಲ್ಲ. ಅವನು ವಿವಿಧಿಷ ಸನ್ಯಾಸಕ್ಕೆ ಬೇಕಾದ್ರೆ ಉದಾಹರಣೆಯಾಗಿಟ್ಟುಕೊಳ್ಳಿ. ಇವನು ವಿದ್ವತ್. ನಾವು ಏನು ಮಾಡ್ತೇವೆ, ಈ ಇಬ್ಬರು ಕಥೆಯನ್ನು ನೋಡ್ತೇವೆ. ಇಬ್ಬರು ಬಾಲಕರು, ಇಬ್ಬರು ತಪಸ್ ಮಾಡೋದು ಅಷ್ಟೇ. ಆದರೆ ಈ ಸೂಕ್ಷ್ಮವನ್ನು ಗಮನಿಸಬೇಕು. ವೇದಾಂತ ಇದನ್ನೆಲ್ಲ ಹೇಳ್ತಾ ಹೋಗುತ್ತೆ. ನೋಡು, ಧ್ರುವ ಎಂದು ತಪಸ್ಸು ಮಾಡದೇ ಬಿಟ್ಟಿಲ್ಲ, ತಪಸ್ಸು ಮಾಡಿದ್ದಾನೆ. ಆದರೆ ಪ್ರಹ್ಲಾದ ತಪಸ್ಸನ್ನು ಮಾಡಲಿಲ್ಲ. ಅವನಿಗೆ ಜನ್ಮತಃ ಬಂದಿತ್ತು. ಯಾಕೆಂದರೆ ಜನ್ಮಾಂತರದ ಸಾಧನೆ ಪರಿಪಾಕಗೊಂಡು ಈಗ ಅವನಲ್ಲಿ ಬಂದಿದ್ದಾನೆ. ಏನೋ ಶೇಷ ಬಾಕಿ ಇತ್ತು. ಅವನ ಆ ಪರಿಪಾಕಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಇದನ್ನು ನಾನು ಹೇಳಿದ್ದೇನೆ. ನರಸಿಂಹ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ಅವನು ನಂತರ ಪ್ರಲೋಭನೆ ಮಾಡ್ತಾನೆ. ನರಸಿಂಹ, ನಾನು ಹಿಂದೆ ಎಂದು ಇಂತಹ ರೂಪವನ್ನು ಧಾರಣೆ ಮಾಡಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಈ ರೂಪ 2 in 1, ಮೇಲೆ ಪ್ರಾಣಿಯ ಮುಖ, ಕೆಳಗೆ ಮನುಷ್ಯ ದೇಹ, ಇಂಥ ಅವತಾರ ನಾನು ಮಾಡಲಿಲ್ಲ. ಇದನ್ನು ಮಾಡಿದ್ದೇ ನಿನಗೆ, ನಿನ್ನ ಅಪ್ಪನಿಗೋಸ್ಕರ. ಹಾಗಾಗಿ ನಾನು ಈ ಅವತಾರ ಎತ್ತಿದ್ದು ವ್ಯರ್ಥ ಆಗಬಾರ್ದು. ನಾನು ನಿನಗೇನಾದರೂ ವರವನ್ನು ಕೊಡಬೇಕು, ಕೇಳು ಅಂತ ಪದೇ ಪದೇ ಹೇಳಿದ. ಪ್ರಹ್ಲಾದ ಹೇಳಿದ, ನನಗೆ ಬೇಕಾಗಿಲ್ಲ. ನಾನು ನಿನ್ನಲ್ಲಿ ಭಕ್ತಿಯನ್ನಿಟ್ಟಿದ್ದು ವರ ಕೇಳೋದಕ್ಕೆ ಅಂತ ಅಲ್ಲ. ಮತ್ತೆ ಹೇಳಿದ, ಲೋಕಕ್ಕೆ ಪಾಠ ಹೇಳಬೇಕು ಅಂತ. ಅವರು ಹೇಗಿರ್ತಾರೆ ಇಂಥ ಜ್ಞಾನಿಗಳು, ವಿದ್ವತ್ ನೆಲೆಯನ್ನು ಮುಟ್ಟಿದಂಥವರು ಅಂತ ಹೇಳೋದಕ್ಕೋಸ್ಕರ ನರಸಿಂಹ ಮತ್ತೆ ಹೇಳಿದ, ಇಲ್ಲ, ನಾನು ನಿನಗೆ ವರ ಕೊಡಬೇಕು. ಆಗ ಲೋಕದ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಏನಾದರೂ ಕೇಳಬೇಕಲ್ಲ ಅಂತ ಪ್ರಹ್ಲಾದ್ ಕೇಳಿದ, ನನ್ನಪ್ಪ ನಿನ್ನ ವಿಚಾರದಲ್ಲಿ ಮಾಡಬಾರದ ತಪ್ಪನ್ನು ಮಾಡಿದ್ದಾನೆ, ಅವನನ್ನು ಕ್ಷಮಿಸಿಬಿಡು ಅಂತ. ಆಗ ನರಸಿಂಹ ಒಂದು ಮಾತು ಹೇಳ್ತಾನೆ, 3 ಕೃತ್ವ ಅಂತ. 7 7 7 7 3 21. ನಿನ್ನಂಥವನು ಈ ಕುಲದಲ್ಲಿ ಹುಟ್ಟಿದ್ರಿಂದಲೇ ನಿನ್ನ ಹಿಂದೆ 21 ತಲೆಮಾರಿನ ಜನ, ನಿನ್ನ ಮುಂದಿನ 21 ತಲೆಮಾರಿನ ಜನ ಪವಿತ್ರರಾಗಿದ್ದಾರೆ. ನಿನ್ನ ಅಪ್ಪನ ತಪ್ಪು ನಗಣ್ಯ ಅಂದ್ಬಿಟ್ಟ. ಇದನ್ನು ಯಾರಿಗೆ ಹೇಳ್ತಾರೆ? ಒಬ್ಬ ಜೀವನ್ಮುಕ್ತ, ಒಬ್ಬ ಜ್ಞಾನಿ ಹುಟ್ಟಿದ ಕುಲಕ್ಕೆ ಮಾತ್ರ ಶಾಸ್ತ್ರ ಇಂಥ ಮಾತನ್ನು ಹೇಳುತ್ತೆ. ಪೂತಃ ಅಂತ ಹೇಳ್ತಾನೆ, ಪವಿತ್ರ. ಅದನ್ನು ಕೇಳೋದನ್ನು ಬಿಡುವುದನ್ನು, ನಿನ್ನ ಅಪ್ಪಂದು ಅವನು ತಪ್ಪು ಮಾಡಿದ್ದು ಅದು ನನಗೂ ಅವನಿಗೆ ಸಂಬಂಧಪಟ್ಟಿದ್ದು, ನಿನಗೆ ಸಂಬಂಧಪಟ್ಟಿದ್ದಿಲ್ಲ. ನೀನು ಅವನ ಪರವಾಗಿ ಏನೂ ಕೇಳಬೇಕಾದದ್ದಿಲ್ಲ, ನಿನ್ನ ಬಗ್ಗೆ ಕೇಳು. ಆಗ ಮತ್ತೆ ಪುನಃ ಪ್ರಹ್ಲಾದ ಹೇಳಿದ, ಹಾಗಿದ್ರೆ ಒಂದು ವರ ಕೇಳ್ತೇನೆ, ಕೊಡ್ತೀಯ? ಅಲ್ಲ, ಆಗ್ಲಿಂದ ಅದನ್ನೇ ಹೇಳ್ತಿದ್ದೇನೆ, ಕೇಳು ಅಂತ. ಮತ್ತೆ ಕೊಡ್ತೀಯ ಅಂತ ಕೇಳ್ತಿದ್ಯಲ್ಲ, ಕೇಳು. ಆಗ ಪ್ರಹ್ಲಾದ ಹೇಳಿದ, ನನಗೆ ಗೊತ್ತಿಲ್ಲ ಮುಂದೆ ಜನ್ಮ ಉಂಟೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಎಷ್ಟು ಬಾರಿ ಜನ್ಮ ಬಂದರೂ ಸಹ ನಿನ್ನಲ್ಲಿ ಏನನ್ನೂ ಕೇಳದೇ ಇರುವ ಬುದ್ಧಿಯನ್ನು ನನಗೆ ಕೊಡು. ಈ ಮಾತನ್ನು ಯಾರು ಹೇಳ್ತಾರೆ? ಒಬ್ಬ ಜ್ಞಾನಿ ಆದವನು ಮಾತ್ರ ಹೇಳಬಲ್ಲ. ಈಗ ಧ್ರುವನ ಕಡೆಗೆ ಬರೋಣ. ಧ್ರುವ ಈ ಮಾತನ್ನು ಹೇಳಿದ್ನ, ಅವನು ಹೋದದ್ದೇ ಭಗವಂತನಿಂದ ವರ ಪಡೆಯೋದಕ್ಕೆ ಅಂತ. ಹಾಗಾಗಿ ಇಬ್ಬರೂ ಮಕ್ಕಳು ಅನ್ನೋದು ಸಮಾನ, ಇಬ್ಬರೂ ಒಳ್ಳೆಯ ಮಕ್ಕಳು ಅನ್ನೋದು ಸಮಾನ. ಆದರೆ ಪ್ರಹ್ಲಾದನ ಒಂದು ಯೋಗ್ಯತೆ ಬೇರೆ, ಧ್ರುವನ ಯೋಗ್ಯತೆ ಬೇರೆ. ಲೌಕಿಕವಾದಂತಹ ಬಯಕೆಯನ್ನು ಹೊತ್ತು ಧ್ರುವ ತಪಸ್ಸನ್ನು ಮಾಡಿದ. ಪ್ರಹ್ಲಾದ ಎಲ್ಲಕ್ಕಿಂತ ದೂರ ಸರದಿದ್ದ. ಹಾಗಾಗಿ ಆ ವಿದ್ವತ್ ಸನ್ಯಾಸ ಅನ್ನೋದುಂಟಲ್ಲ, ಅದು ಆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಾಧನೆಯ ಪರಿಪಾಕದಿಂದಾಗಿ ಈ ಜನ್ಮದಲ್ಲಿ ಜನ್ಮತಃ ಪರಿಪಕ್ವತೆ ಬಂದುಬಿಡುತ್ತದೆ. ಹಾಗೆ ಬಂದಾಗ ಹಾಗೆ ಏನಾಗುತ್ತೆ ಅಂದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಅಂತತಃ ಆತ ಏನಾಗ್ತಾನೆ ಅಂದರೆ ಕೃತಕೃತ್ಯನಾದಂಥ ಜ್ಞಾನಿ ಆಗಿಬಿಡ್ತಾನೆ. ಫಲಾಪೇಕ್ಷೆ ಇರೋದಿಲ್ಲ, ಅದನ್ನು ತ್ಯಾಗ ಮಾಡ್ತಾನೆ. ಮತ್ತು ಆತ ಕರ್ಮಗಳ ತ್ಯಾಗವನ್ನು ಸಹ ಮಾಡಿ ಬಿಡ್ತಾನೆ. ಇಷ್ಟಾದ ಮೇಲೆ ಈ ಇಂತಹ ವಿದ್ವತ್ ಸನ್ಯಾಸ ಆದರೂ ನಮಗಿಷ್ಟು ಹೇಳಿದ್ರೂ ಮನಸ್ಸಿಗೆ ಬರೋದಿಲ್ಲ. ಅದಕ್ಕೆ ಹೇಳಬೇಕಂದ್ರೆ ಸ್ಥಿತಪ್ರಜ್ಞನ ಲಕ್ಷಣ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಮತ್ತು 12ನೇ ಅಧ್ಯಾಯದಲ್ಲಿ ಜ್ಞಾನಿ ಭಕ್ತನ ಲಕ್ಷಣ, ಮತ್ತು 14ನೇ ಅಧ್ಯಾಯದಲ್ಲಿ ಗುಣಾತೀತನ ಲಕ್ಷಣ.
ನಾನು 14ನೇ ಅಧ್ಯಾಯದ ಉಪಸಂಹಾರದಲ್ಲಿ ಎಲ್ಲ ವಿಚಾರವನ್ನು ಹೇಳಿದ್ದೇನೆ. ಹಾಗಾಗಿ ಇವರೆಲ್ಲರೂ ಸಹ ಜೀವನ್ಮುಕ್ತರು, ಅಂದರೆ ವಿದ್ವತ್ ಸನ್ಯಾಸದಲ್ಲಿ ಬರುವವರು ಇವರು. ಆದ್ದರಿಂದ ಈ ವಿವಿಧಿಷಾ ಸನ್ಯಾಸ ಅಂದರೆ ಸಾಧನೆಗೆ ತೊಡಗೋದಕ್ಕೋಸ್ಕರ ಆ ಆಶ್ರಮವನ್ನು ಪ್ರವೇಶ ಮಾಡಿದ್ದಾರೆ. ವಿದ್ವತ್ ಸನ್ಯಾಸ ಆಗಿಬಿಟ್ಟಿದೆ, ಆದರೆ ಏನೋ ಒಂದು ಸ್ವಲ್ಪ ಪ್ರಾರಬ್ಧ ಶೇಷ ಒಳ್ಕೊಂಡಿದೆ, ಆ ಶೇಷವನ್ನು ಕಳೆಯೋದಕ್ಕೋಸ್ಕರ ದೇಹಧಾರಣೆ ಮಾಡಿರ್ತಾರೆ. ಉದಾಹರಣೆಗೆ ಸದ್ಗುರು ಸಮರ್ಥ ರಾಮದಾಸರು ಜನ್ಮತಃ ವಿರಕ್ತರು, ಸದಾಶಿವ ಬ್ರಹ್ಮೇಂದ್ರರು ಅವರು ಏನು ತಪಸ್ಸು ಮಾಡಿದರು? ಏನೂ ತಪಸ್ಸು ಮಾಡಲಿಲ್ಲ. ಅವರ ಗುರುಗಳೇ ಅವರ ನಡೆಗೆ ಮೆಚ್ಚಿದರು. ಯಾರೋ ಬಂದು ಹೇಳಿದರು, ನಿಮ್ಮ ಶಿಷ್ಯನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಆತ ಮರದ ಮೇಲೆ ಇರ್ತಾನೆ, ಕೆಳಗೆ ಇಳಿಯೋದಿಲ್ಲ, ಎಷ್ಟೋ ದಿವಸಗಳ ಕಾಲ ಏನೂ ತಿನ್ನೋದಿಲ್ಲ, ಕೆಲವು ಸಲ ತಿಂತಾನೆ, ತೀರಾ ಹುಚ್ಚಿಡಿದು ಬಿಟ್ಟಿದೆ ಅಂತ. ಆಗ ಪರಮಶಿವೇಂದ್ರರು ಹೇಳಿದ್ರಂತೆ, ಹೌದಪ್ಪ, ಅವನಿಗೆ ಹುಚ್ಚಿಡಿದಿದೆ, ಆದಷ್ಟು ಬೇಗ ನನಗೂ ಆ ಹುಚ್ಚು ಹಿಡೀಲಿ ಅಂತ ನೀವೆಲ್ಲರೂ ಕೇಳ್ಕೊಳ್ಳಿ ಹೀಗೆ ಅಂತ. ಯಾಕೆಂದರೆ ಅವರಿಗೆ ಹಿಡಿದದ್ದು ಎಂಥ ಹುಚ್ಚು ಅಂತ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಆ ವಿದ್ವತ್ ಸನ್ಯಾಸ ಅನ್ನೋದುಂಟಲ್ಲ, ಅದು 99 ಭಾಗದಷ್ಟು ಅವರಿಗೆ ಸಾಧನೆ ಪರಿಪಕ್ಕಾಗ್ಬಿಡುತ್ತೆ. ಯಾವುದೋ ಒಂದು ಸಣ್ಣ ಶೇಷ ಉಳಿದಿರುತ್ತೆ, ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಾರೆ ಅಷ್ಟೇ. ಅವರು ಜನ್ಮತಃ ಸನ್ಯಾಸಿಗಳು ಹೀಗೆ ಅಂತ. ಇಲ್ಲಿ ಹೇಳ್ತಾ ಇರುವಂತಹ ಸನ್ಯಾಸ ಉಂಟಲ್ಲ, ಈ ಇಬ್ಬರ ವಿಚಾರವೂ ಅಲ್ಲ. ಇಲ್ಲಿ ಹೇಳ್ತಾ ಇರೋದು ಅಂದರೆ ಈ ಮೂರನೆಯದಾದಂಥ ಒಂದು ಸನ್ಯಾಸ ಉಂಟು. ಏನು ಅಂದರೆ ಅದೇ ಈ ಕರ್ಮವನ್ನು ಸನ್ಯಾಸ ಮಾಡೋದು, ಕರ್ಮವನ್ನು ಮಾಡದೆ ಬಿಡೋದು. ತಾನಾಗಿ ಬಿಟ್ಟು ಹೋಗೋದಲ್ಲ, ನಾವಾಗಿ ಬಿಡೋದು. ತಾನಾಗಿ ಬಿಟ್ಟು ಹೋಗೋದು ಬೇರೆ, ನಾವಾಗಿ ಬಿಡೋದು ಬೇರೆ. ಕೆಲವು ಜನರಿಗೆ ಮತ್ತೆ ಪುನಃ ಅದು ತಾನಾಗಿ ಬಿಟ್ಟು ಹೋಗೋದು ಮತ್ತು ನಾವಾಗಿ ಬಿಡೋದು ಹೇಗೆ ಅಂದರೆ, ಸಾಮಾನ್ಯವಾಗಿ ನಾವು ಮೇಷ್ಟ್ರುಗಳು ಉದಾಹರಣೆ ಕೊಡ್ತೇವೆ. ಪರೀಕ್ಷೆ ಹತ್ತಿರ ಬಂದಾಗ ಈ ಮಕ್ಕಳು ಓದ್ತಾ ಇರ್ತಾರೆ, ರಾತ್ರಿ 12 ಗಂಟೆ ಅಷ್ಟೊತ್ತಿಗೂ ಓದ್ತಾನೇ ಇರ್ತಾರೆ, 1 ಗಂಟೆವರೆಗೂ ಓದ್ತಾರೆ. ಟೇಬಲ್ ಲ್ಯಾಂಪ್ ಇರುತ್ತೆ, ಓದ್ತಾ ಇರ್ತಾರೆ. ಆ ಓದ್ತಾ ಇದ್ದ ಏನಾಗ್ತದೆ ಅಂದರೆ ಬಳಲಿ ಮನಸ್ಸು ಹಾಗೆ ನಿದ್ದೆ ಬಂದುಬಿಡುತ್ತೆ, ಪುಸ್ತಕ ಕೈ ಜಾರಿ ಬೀಳುತ್ತೆ. ಅವನು ಬಿಡಬೇಕು ಅಂತ ಪುಸ್ತಕ ಬಿಟ್ಟಿದ್ದಲ್ಲ, ಅದಾಗಿ ಅದು ಬಿಟ್ಟು ಹೋದದ್ದು ಅಲ್ವಾ? ಇದು ಆ ವಿದ್ವತ್ ಸನ್ಯಾಸದ ಲಕ್ಷಣ. ಎಲ್ಲ ಬಿಟ್ಟು ಹೋಗುತ್ತೆ ಸಹಜವಾಗಿ. ಆದರೆ ಇನ್ನು ಕೆಲವು ಜನ ಇರ್ತಾರೆ, ಇಷ್ಟೊತ್ತಿ ಸರಿಯಾಗಿ ಟಿ ವಿಯಲ್ಲಿ ಬರುತ್ತೆ, ಆಗ ನಾವು ಪುಸ್ತಕ ಎಲ್ಲ ಆಚೆ ಎತ್ತಿಟ್ಬಿಡೋಣ ಅಂತ ಅವರೂ ಸಹ ಪುಸ್ತಕ ಬಿಡ್ತಾರೆ. ಬಿಡೋದು ಬಿಡೋದು. ಅದರ ಮೊದಲನೇದು ತಾನಾಗಿ ತಾನು ಬಿಟ್ಟು ಹೋದದ್ದು, ಇವರು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದು. ಯಾಕೆ? ಧಾರಾವಾಹಿಗೋಸ್ಕರ, ಅಥವಾ ಇನ್ಯಾವುದೋ ಸ್ಪೋರ್ಟ್ಸ್ ಬಂದಿದೆ, ಅಥವಾ ಕ್ರಿಕೆಟ್ ಬಂದಿದೆ, ಅದನ್ನು ನೋಡೋದಕ್ಕೋಸ್ಕರ. ಹಾಗೆ ಇಲ್ಲಿ ಹೇಳ್ತಾ ಇರುವಂಥ ಸನ್ಯಾಸ ಉಂಟಲ್ಲ, ಕರ್ಮಿಗಳು ತಾನಾಗಿ ಬಿಟ್ಟುಬಿಡ್ತಾರೆ ಕರ್ಮವನ್ನು. ಅದು ಕರ್ಮ ಸನ್ಯಾಸ, ತ್ಯಾಗ ಆಯ್ತಲ್ಲ. ಹಾಗಾಗಿ ಅಂಥವ್ರ ವಿಚಾರವನ್ನು ಕುರಿತು ಭಗವಂತ ಇಲ್ಲಿ ಹೇಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಈ ವಿವಿಧಿಷಾ ಸನ್ಯಾಸ ಮತ್ತು ವಿದ್ವತ್ ಸನ್ಯಾಸ ಅದಾದ ಮೇಲೆ ಮತ್ತು ಕೇವಲ ಕರ್ಮ ಸನ್ಯಾಸ, ಕರ್ಮವನ್ನು ಮಾಡದೆ ಬಿಡೋದು. ಈ ಗುಂಪಿನಲ್ಲಿ ಬಹಳಷ್ಟು ಜನ ಬರ್ತಾರೆ. ಬಹಳಷ್ಟು ಜನ ಅಯ್ಯೋ ಯಾರು ಮಾಡ್ತಾರೆ ಬಿಟ್ಬಿಡೋಣ ಅಂತ. ಇವರೆಲ್ಲರೂ ಸಹ ಬರೇ ಕರ್ಮವನ್ನು ಇವರು ಬಿಟ್ಟವರು, ಬಲವಂತವಾಗಿ ಬಿಟ್ಟವರು. ಹೀಗೆ ಇಂತಹ ಈ ಕರ್ಮವನ್ನು ಮಾಡದೆ ಬಿಟ್ಟವರನ್ನು ಕುರಿತು ಇಲ್ಲಿ ವಿಚಾರ ಮಾಡ್ತಾನೆ ಭಗವಂತ. ಅಷ್ಟು ಹಿನ್ನೆಲೆಯಲ್ಲಿ ಇಷ್ಟು ವಿಚಾರದ ಹಿನ್ನೆಲೆಯಲ್ಲಿ ಗೀತೆಯ ಈ ಅಧ್ಯಾಯದ ಮೊದಲನೇ ಶ್ಲೋಕಕ್ಕೆ ಹೋಗೋಕ್ಕಿಂತ ಮೊದಲು ಅರ್ಜುನವು ಆಚ. ಅರ್ಜುನ ಪ್ರಶ್ನೆ ಕೇಳಿದ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನ ಉವಾಚ ಅಂದರೆ ಅರ್ಜುನ ಹೇಳಿದ, ಹೇ ಮಹಾಬಾಹು, ಹೃಷೀಕೇಶ, ಕೇಶಿ ನಿಷೂದನ, ಸನ್ಯಾಸ ಮತ್ತು ತ್ಯಾಗ ಎನ್ನುವಂತಹ ಈ ಶಬ್ದಗಳಿಗಿರುವ
ಬೇರೆ ಬೇರೆ ಅರ್ಥ ವಿಶೇಷವನ್ನು ತಿಳಿಯಬೇಕು ಅಂತ ನಾನು ಬಯಸಿದ್ದೇನೆ. ಅದನ್ನು ನೀನು ನನಗೆ ತಿಳಿಸಿಕೊಡಬೇಕು. ಆ ತಿಳಿಸಿಕೊಡಬೇಕು ಅನ್ನೋದು ಅಂಡರ್ಸ್ಟುಡ್, ಅದು ನಾನು ತಿಳಿಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಇದಿಷ್ಟು ಈ ಶ್ಲೋಕದ ಒಟ್ಟು ಅರ್ಥ. ಈ ಶ್ಲೋಕವನ್ನು ಗಮನಿಸಬೇಕು. ಹಿಂದೆ ಬಹಳಷ್ಟು ಸಲ ಭಗವಂತನೇ ಅರ್ಜುನನಿಗೆ ಮಹಾಬಾಹೋ ಮಹಾಬಾಹೋ ಅಂತೆಲ್ಲ ಸಂಬೋಧನೆ ಮಾಡಿದ್ದಾನೆ. ಪ್ರಾಯಶಃ ಅರ್ಜುನನಿಗೆ ಅನಿಸಿರಬೇಕು, ಪ್ರತಿ ಸಲನೂ ನೀನು ನನ್ನನ್ನು ದೀರ್ಘ ತೋಳುಳ್ಳವನು ಅಂತ ಹೇಳ್ತಾ ಬಂದಿದ್ದೀಯೆ, ಆದರೆ ನನಗಿಂತ ಹೆಚ್ಚು ದೀರ್ಘ ತೋಳುಳ್ಳವನು ನೀನಲ್ವಾ? ಆದರೆ ನಿನ್ನಲ್ಲಿ ಆ ಒಂದು ವಿಶೇಷ ಗುಣಲಕ್ಷಣ ಇದ್ರೂ ಸಹ ಅದನ್ನು ನೀನು ಪ್ರಕಟಪಡಿಸಿದೆ, ನನಗೆ ಆರೋಪ ಮಾಡ್ತಿದೆಯಲ್ಲ, ಅದನ್ನು ಇವಾಗ ನಾನೇ ನಿನ್ನನ್ನು ಆ ಶಬ್ದದಿಂದ ಕರೀತಿದ್ದೇನೆ ನೋಡು ಅಂಥೇಳಿ ಮಹಾಬಾಹು ಎನ್ನುವಂತಹ ಒಂದು ಸಂಬೋಧನೆಯನ್ನು ಮಾಡ್ತಾನೆ ಅವನಿಗೆ. ಇದು ಮೊದಲನೇದು. ಅದಾದ ಮೇಲೆ ಇನ್ನೊಂದು ಶಬ್ದ ಉಂಟು ಅಲ್ಲಿ, ಏನು ಅಂದರೆ ಹೃಷೀಕೇಶ ಅಂತ. ಹೃಷೀಕೇಶ, ಹೃಷೀಕ ಅಂದರೆ ಏನು? ಹೃಷೀಕ ಅಂದರೆ ಇಂದ್ರಿಯಗಳು. ನಮ್ಮೆಲ್ಲರ ಇಂದ್ರಿಯಗಳಿಗೂ ಆತ ಈಶ, ಒಡೆಯ. ಆದ್ದರಿಂದ ಆತ ಹೃಷೀಕೇಶ. ಜೀವಾತ್ಮ ರೂಪದಿಂದ ಈ ದೇಹದ ಒಳಗೆ ಅವನು ಇದ್ದರೆ ಇಲ್ಲಿನ ಹೃಷೀಕಗಳು ಅಂದರೆ ಇಂದ್ರಿಯಗಳು ಅವು ಕೆಲಸ ಮಾಡ್ತವೆ. ಅವನು ಇಲ್ಲದೇ ಇದ್ದರೆ ಯಾವ ಇಂದ್ರಿಯವೂ ಕೆಲಸ ಮಾಡೋದಿಲ್ಲ. ಒಂದು ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸು ಹೇಳಿದ ಹಾಗೆ ನಾವು ಕೇಳ್ತೇವೆ. ಇವತ್ತು ಇಂತಹ ಕ್ರಿಯೆಯಲ್ಲಿ ಇಂತಹ ಇಂದ್ರಿಯವನ್ನು ನಾವು ವ್ಯಾಪಾರಗೊಳಿಸಬೇಕು, ತೊಡಗಿಸಬೇಕು ಅಂತ ಅಂದ್ಕೊಂಡಿರ್ತೇವೆ. ಅದರ ಒಳಗಿನಿಂದ ಅವನ ಸಂಕಲ್ಪ ಬೇರೆ ಆಗಿರುತ್ತೆ. ಕೊನೆಗೆ ಏನಾಗುತ್ತೆ ಕೇಳಿದರೆ ಅವನ ಸಂಕಲ್ಪದಂತೆ ನಮ್ಮ ಇಂದ್ರಿಯ ಕೆಲಸ ಮಾಡ್ತವೆ ಅಷ್ಟೇ, ಹೊತ್ತು ನಾವು ಹೇಳಿದಂಗೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಮಗೆ ಇಂದ್ರಿಯ ಉಂಟು, ಆದರೆ ಆ ಇಂದ್ರಿಯವನ್ನು ಕೆಲವು ಸಲ ಕೆಟ್ಟದ್ದಕ್ಕಾಗಿ ಉಪಯೋಗಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಇಂದ್ರಿಯಕ್ಕೆ ಒಡೆಯರು. ಆದರೆ ಒಳ್ಳೆಯದನ್ನು ಮಾಡಬೇಕು ಅಂದರೆ ಒಳಗಿನಿಂದ ಅವನೇ ಪ್ರೇರಣೆ ಕೊಡಬೇಕು. ಈ ಅರ್ಥದಲ್ಲಿ ನಮ್ಮೆಲ್ಲರ ಹೃಷೀಕಗಳಿಗೆ ಅವನು ಈಶಾ, ಹೃಷೀಕೇಶ. ಮಹಾಭಾರತದ ಯುದ್ಧಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಕರ್ಣನನ್ನು ಸ್ವಲ್ಪ ಆಟ ಆಡಿಸ್ತಾನೆ. ಇಂದ್ರನಿಗೆ ಹೇಳ್ತಾನೆ, ಹೋಗು, ಅವನ ಹೃದಯದೊಳಗೆ ಅಮೃತ ಕಲಶ ಇದೆ, ಅದನ್ನು ನೀನು ಈಚೆ ಬರೋ ಹಾಗೆ ಮಾಡಬೇಕು ಅಂತ. ಇಂದ್ರ ನೇರ ಕೇಳೋದಿಲ್ಲ, ನಿನಗಿದು ಹೇಗೆ ಗೊತ್ತಾಯಿತು ಅಂತ. ಹಾಗೆ ಅಂತ ಕೃಷ್ಣ ಅರ್ಜುನನ ಹತ್ರ ಯಾವತ್ತೂ ಸಹ ನಿನ್ನ ಹೃದಯದಲ್ಲಿ ಅಮೃತ ಕಲಶ ಇದೆಯಾ ಅಂತ ಕೇಳಿದ್ದು ಉಲ್ಲೇಖ ಇಲ್ಲ. ಆದರೆ ಕೃಷ್ಣ ಹೇಳ್ತಾನೆ. ಅಷ್ಟೇ ಅಲ್ಲ, ಮಹಾಭಾರತ ಯುದ್ಧ ಮುಗಿದ ಮೇಲೆ ಪಾಂಡವರು ಬಂದು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡುವಾಗ ಧೃತರಾಷ್ಟ್ರ ಭೀಮನನ್ನು ಕರೆದು ತಬ್ಕೊಳ್ಳಿಕ್ಕೆ ಮುಂದಾದಾಗ ತಕ್ಷಣ ಕೃಷ್ಣ ಭೀಮನ ಕೈ ಹಿಡಿದು ಎಳೆದು ಅಲ್ಲಿ ಭೀಮನ ವಿಗ್ರಹವೊಂದನ್ನು ಧೃತರಾಷ್ಟ್ರ ಮಾಡಿಟ್ಕೊಂಡಿದ್ದ. ಯಾಕೆಂದರೆ ತನ್ನ ಇವನೇ ಭೀಮ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ದಿನವೂ ಸಹ ಅವನು ಕುಸ್ತಿ ಮಾಡ್ತಿದ್ದ. ತನ್ನ ಆ ವಯಸ್ಸಿನಲ್ಲೂ ಸಹ ತನ್ನ ಮಜಲುಗಳನ್ನು ಗಟ್ಟಿ ಮಾಡ್ಕೊಂಡಿರಬೇಕು, ಮುಂದಿರು ಬಂದಾಗ ಭೀಮನನ್ನು ನಾನು ಮುಗಿಸಬೇಕು ಅಂತ. ಹೀಗೆ ಭೀಮನನ್ನು ಹತ್ತಿರ ಕರೆದಾಗ ಕೃಷ್ಣ ಭೀಮನನ್ನು ಪಕ್ಕಕ್ಕೆ ಎಳೆದು ಆ ವಿಗ್ರಹವನ್ನು ಮುಂದಕ್ಕೆ ತಳ್ಳುತ್ತಾನೆ. ಇವನು ಕುರುಡ ನೋಡಿ, ಅವನೇ ಭೀಮ ಅಂತ ಅಂದ್ಕೊಂಡು ಅದನ್ನು ತಬ್ಬಿಕೊಂಡ ಭರಾಟೆಯಲ್ಲಿ ಅದು ಪುಡಿ ಪುಡಿ ಆಗೋಯ್ತದು. ಭೀಮ ಕೃಷ್ಣನ ಮುಖವನ್ನು ನೋಡಿದ. ನೀನೇನಾದರೂ ಅವನ ತೆಕ್ಕೆಯ ಒಳಗೆ ಸಿಕ್ಕಿದ್ದಿದ್ದರೆ ಹೀಗಾಗ್ತಿದ್ದೆ. ಯಾಕೆ ಹೇಳಿದೆ? ಹೃಷೀಕೇಶ, ಯಾರ ಹೃದಯದಲ್ಲಿ ಅಮೃತ ಇದೆ, ಯಾರ ಹೃದಯದಲ್ಲಿ ವಿಷ ಇದೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಯಾಕೆಂದರೆ ಹೀ ಈಸ್ ಅಂತರ್ಯಾಮಿ. ಗೊತ್ತಾ? ಇದು ಪಾಂಡವರಿಗೆ ಯಾರಿಗೂ ಗೊತ್ತಿಲ್ಲ. ಮತ್ತಷ್ಟೇ ಅಲ್ಲ,
ಪ್ರತಿಯೊಂದು ಘಟನೆಯ ಹಿಂದೂ ಸಹ ಅವನಿಗೆ ಇದು ಹೀಗೇ ಆಗತ್ತೆ ಅಂತ. ಮಹಾಭಾರತ ಯುದ್ಧಕ್ಕಿಂತ ಮೊದಲು ಕೌರವರು ಪಾಂಡವರು ಇಬ್ಬರು ಬಂದು ಕೃಷ್ಣನನ್ನು ಸಂಧಿಸಿದ್ದಾರೆ ಸಹಾಯ ಬೇಕು ಅಂತ. ಕೃಷ್ಣ ಏನು ಹೇಳಬೇಕೋ ಹೇಳಿದ್ದಾನೆ. ಅದರ ಪ್ರಕಾರ ದುರ್ಯೋಧನ ಕೃಷ್ಣನ ನಾರಾಯಣಿ ಸೈನ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಬಹಳ ಸಂತೋಷದಿಂದ. ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಆದರೆ ಇನ್ನೊಂದು ಸಮಸ್ಯೆ ಉಳಿದು ಬಿಡ್ತು. ತನ್ನ ಅಣ್ಣ ಬಲರಾಮ ಇದ್ದಾನೆ, ಅವನು ಯಾರಿಗೆ ತನ್ನ ಸಪೋರ್ಟು ಅಂತ ಇನ್ನೂ ಡಿಕ್ಲೇರ್ ಮಾಡಲಿಲ್ಲ. ಆದರೆ ಈ ಋಷಿಕೇಶನಿಗೆ ಗೊತ್ತು, ನನ್ನ ಅಣ್ಣ ಡಿಕ್ಲೇರ್ ಮಾಡಿದರೆ ಇವನು ಖಂಡಿತವಾಗಿಯೂ ಸಹ ತನ್ನ ಶಿಷ್ಯ ದುರ್ಯೋಧನನ ಕಡೆಗೆ ಹೋಗ್ತಾನೆ ಅಂತ. ಆಗ ಏನಾಗುತ್ತೆ ಕೇಳಿದರೆ, ನಾನು ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ಅಣ್ಣ ಆ ಕಡೆ ನಿಂತು ನಮ್ಮ ಅಂದರೆ ಪಾಂಡವರ ವಿರುದ್ಧ ನಿಂತು ಯುದ್ಧ ಮಾಡ್ತಾನೆ. ಹಾಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭಿಸಿದರೆ ಕೃಷ್ಣನಿಗೆ ಒಂಥರ ಇರುಸು ಮುರುಸು. ಏನು ಮಾಡಬೇಕು? ಅದಕ್ಕೋಸ್ಕರ ಮೊದಲೇ ಒಂದು ಉಪಾಯ ಮಾಡಿಬಿಟ್ಟ. ಬಲರಾಮ ಅವನಿಗೆ ಗೋವುಗಳನ್ನು ಕಂಡರೂ ಎಲ್ಲಿಲ್ಲದ ಪ್ರೀತಿ. ಹಾಗಾಗಿ ಅದೊಂದು ದಿವಸ ಬೆಳಗ್ಗೆ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಆ ದ್ವಾರಕಾ ನಗರದಲ್ಲಿ ಹೋಗ್ತಾ ಇದ್ದ ದೇವಸ್ಥಾನಕ್ಕೆ. ಹೋಗುವಾಗ ಮುಂದ್ಗಡೆಯಿಂದ ಬಂತು ನೋಡಿ ಒಂದು ಗೋವು. ಆ ಗೋವು ಚೆನ್ನಾಗೇ ಇದೆ ನೋಡೋದಕ್ಕೆ. ತಕ್ಷಣ ಅದಕ್ಕೊಂದು ನಮಸ್ಕಾರ ಮಾಡೋಣ ಅಂತೇಳಿ ಬಲರಾಮ ಮುಟ್ಟಿದ ತಕ್ಷಣ ಅದು ಬಿದ್ದು ಸತ್ಯ ಹೋಯಿತು. ಅಲ್ಲಿ ಎಲ್ಲ ಗ್ರಹಚಾರವೇ ಶುರುವಾಯಿತು ಬಲರಾಮನಿಗೆ ಕೊರೆಯೋದಕ್ಕೆ. ನಾನು ನಮಸ್ಕಾರ ಮಾಡೋಣ ಅಂತ ಮುಟ್ಟಿದರೆ ನಾನು ಮುಟ್ಟಿದ್ರಿಂದಲೇ ಆ ಹಸು ಬಿದ್ದು ಸತ್ತೋಯ್ತಲ್ಲಪ್ಪ, ಗೋಹತ್ಯೆ ಬಂದುಬಿಡ್ತು ನನಗೆ. ಧರ್ಮಶಾಸ್ತ್ರವನ್ನು ಯಾರ ಹತ್ರ ಕೇಳಬೇಕು ಈಗ? ತಕ್ಷಣ ಬಂದ, ಮನೆಗೆ ಬಂದವನು ಕೃಷ್ಣ, ಇಂಥ ಒಂದು ಘಟನೆ ನಡೆದುಬಿಡ್ತು, ಏನೋ ಮಾಡಬೇಕು ಕೇಳಿದ. ಕೃಷ್ಣ ಹೇಳಿದ, ಇದಕ್ಕಿರೋದು ಒಂದೇ ಉಪಾಯ ಅಣ್ಣ, ನೀನು 21 ದಿನಗಳ ಕಾಲ ತೀರ್ಥಾಟನೆ ಮಾಡಲೇಬೇಕು ಅಂತ ಹೇಳಿದ. ಸಾಗಾಕ್ಬಿಟ್ಟ. ಬರುವಷ್ಟೊತ್ತು ಯುದ್ಧ ಮುಗಿದೋಗಿತ್ತು. ಯಾಕೆ ಹೇಳಿದ ಈ ಮಾತನ್ನು? ಋಷಿಕೇಶ ಯಾರ ಮನಸ್ಸಿನಲ್ಲಿ ಏನುಂಟು ಅನ್ನೋದನ್ನು ಆತ ತಿಳಿಯಬಲ್ಲ. ಯಾರ ಇಂದ್ರಿಯವನ್ನು ಹೇಗೆ ಪ್ರಚೋದಿಸಬೇಕು ಅಂತ ಆತ ಅರಿಯಬಲ್ಲ. ಆದ್ದರಿಂದ ಅರ್ಜುನ ಸಂಬೋಧನೆ ಮಾಡ್ತಾನೆ ಋಷಿಕೇಶ ಅಂತ. ಮತ್ತು 3ನೇ ಸಂಬೋಧನೆ ಕೇಶಿ ನಿಷೂದನ ಅಂತಾನೆ. ಇದೂ ಸಹ ಭಾಗವತದಲ್ಲಿ ಬರುವಂಥ ಕಥೆ. ಈ ಕೃಷ್ಣನನ್ನು ಮುಗಿಸಬೇಕು ಅಂಥೇಳಿ ಮಧುರಾ ನಗರದಲ್ಲಿ ಕಂಸ ಬಹಳಷ್ಟು ಜನ ದುಷ್ಟರನ್ನು ಸಾಕಿದ್ದ. ಆಶ್ಚರ್ಯ ಅಂದರೆ ಆತ ಎಲ್ಲರನ್ನೂ ಒಂದೇ ಸಲ ಆ ವ್ರಜ ಅಂದರೆ ಗೋವಳಕ್ಕೆ ಕಳಿಸಲಿಲ್ಲ, 1 by 1 ಕಳಿಸಿದ್ದಾನೆ. ಹಾಗೆ 1 by 1 ಕಳಿಸಿದ ಜನರೊಳಗೆ ಈ ಕೇಶಿ ಎನ್ನುವಂತಹ ರಾಕ್ಷಸನು ಒಬ್ಬ. ಇವನು ಕುದುರೆಯ ಮುಖದ ರಾಕ್ಷಸ. ಇವನನ್ನು ಕಳಿಸಿದ್ದಾನೆ ಕೃಷ್ಣನನ್ನು ಮುಗಿಸು ಅಂಥೇಳಿ. ಯಾಕೆಂದರೆ ಕೃಷ್ಣನೇ ತನ್ನ ಶತ್ರು ಅಂತ ಅವನಿಗೆ ಮನದಟ್ಟಾಗಿದೆ. ಅವನು ಮುಗಿಸೋದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾನೆ. ಆ ವ್ಯವಸ್ಥೆಯ ಅಂಗವಾಗಿ ಕೇಶಿಯನ್ನು ಕಳಿಸಿದ್ದಾನೆ. ಕೇಶಿ ಹೋಗಿದ್ದಾನೆ. ಅಲ್ಲಿ ಹೋಗ್ಬಿಟ್ಟು ಮಾಡಬಾರದು ಉಪಟಳ ಮಾಡ್ತಾ ಇದ್ದ. ಅವನು ಒಂದು ಸಲ ಹೇಷಾರವನ್ನು ತೆಗೆದ್ರೆ ಆ ಇಡೀ ವ್ರಜ ಗೋಕುಲ ನಡುಕ್ತಿತ್ತಂತೆ. ಅದನ್ನು ನೋಡಿದಾಗ ಎಲ್ಲರೂ ಕಂಗಾಲಾದರು. ಕೃಷ್ಣನಿಗೆ ಹೇಳಿದರು. ಕೃಷ್ಣನಿಗೆ ಗೊತ್ತಾಯ್ತು, ಇವತ್ತು ಇನ್ನೊಂದು ವಿಕೆಟ್ ಬೀಳಬೇಕು ಇಲ್ಲಿ ಅಂತ. ಸರಿ, ಕೃಷ್ಣ ರೆಡಿಯಾಗಿದ್ದ. ಆಗ ಹೇಳ್ತಾನೆ, ನಿನಗೆ ಬೇಕಾದವರು ಇವರು ಯಾರು ಅಲ್ಲ, ನಾನಲ್ವ, ಬಾ ಅಂತ. ಬಂದ, ಎರಗಿ ಬಂದ. ಕೃಷ್ಣ ಅವನ ಕಾಲನ್ನು ಹಿಡಿದು ಗರಗರ ತಿರುಗಿಸಿ ಬಿಸಾಡಿದ ಅವನನ್ನು. ಆದರೆ ಮತ್ತೆ ಪುನಃ ಬಂದ ಅವನು. ಯಾಕೆ ಹಾರ್ಸ್ ಪವರ್ ಅಂತ ಹೇಳ್ತೇವಲ್ಲ ನಾವು, ಆ ಪವರನ್ನು ಯೂಸ್ ಮಾಡಿಕೊಂಡು ಬಂದ. ಸರಿ, ಇವನು ಪವರನ್ನು ಇನ್ನು ಜಾಸ್ತಿ ಕಾಲ ಇಡಬಾರ್ದು ಅಂತೇಳಿ ಕೃಷ್ಣ ಏನು ಮಾಡಿದ ಅಂದರೆ, ಅದು ಕಾಲು ಎತ್ಕೊಂಡು ಬಂತು ಅಲ್ಲ, ಅವನು ಕಾಲು ಎತ್ಕೊಂಡು ಬಂದ, ಕುದುರೆ ರೂಪದಲ್ಲಿ ಇದ್ನಲ್ಲ, ಬಾಯಿ ಕಳ್ಕೊಂಡು ಬಂದ. ಕೃಷ್ಣ ಆ ಕುದುರೆ ರೂಪದ ರಾಕ್ಷಸನ ಬಾಯೊಳಗೆ ಪ್ರವೇಶ ಮಾಡಿದ. ಖುಷಿಯಾಯಿತು ಅವನಿಗೆ, ನೀನಾಗಿ ನನ್ನ ಬಾಯೊಳಗೆ ಬಿದ್ದಿಯಲ್ಲ ಅಂತ. ಕೃಷ್ಣ ಹೋದದ್ದು ಒಳಗೆ ಪ್ರವೇಶ ಮಾಡೋದಕ್ಕಲ್ಲ, ಬಾಯೊಳಗೆ ನಿಂತು ತನ್ನ ದೇಹವನ್ನು ಹಿಗ್ಗಿಸಿಬಿಟ್ಟ.
ಮೊದಲೇ ಬಾಯಿ ಕಳೆದಿದ್ದ, ಪೂರ್ತಿ ಅವನು ಬಾಯಿ ಕಳಿಸ್ಬಿಟ್ಟ. ಹೀಗೆ ಅವನನ್ನು ಮುಗಿಸಿದ ಕೃಷ್ಣ. ಆಮೇಲೆ ಹೇಗೆ ಬಂದ ಕೇಳಿದರೆ, ಒಂದು ಸಣ್ಣ ಪುಟ್ಟ ಮಗುವಿನ ಆಕಾರದಲ್ಲಿ ಕೃಷ್ಣ ಹೊರಕ್ಕೆ ಬಂದ. ಕೇಶಿ ನಿಷೂದನ. ಯಾಕೆ ಅರ್ಜುನ ಇದು ಒಂದೇ ಶ್ಲೋಕದಲ್ಲಿ ಭಗವಂತನನ್ನು 3 ಸಂಬೋಧನೆಯಿಂದ ಕರೀತಾನೆ? ಯಾವ ಶ್ಲೋಕದಲ್ಲೂ ಹೀಗೆ ಮಾಡಲಿಲ್ಲ. ಸ್ವಾರಸ್ಯ ಅಂದರೆ ಇದು ಒಂದೇ ಶ್ಲೋಕದಲ್ಲಿ ಕೃಷ್ಣನಿಗೆ 3 ತರಹದ ಸಂಬೋಧನೆಯನ್ನು ಮಾಡ್ತಾನೆ. ಮಹಾಬಾಹೋ ಮತ್ತು ಋಷಿಕೇಶ, ಕೇಶಿ ನಿಷೂದನ ಅಂತ. ಇಲ್ಲಿರುವ 2 ಶಬ್ದಗಳನ್ನು ನೀವು ಗಮನಿಸಬೇಕು. ಮಹಾಬಾಹು ಅಂದರೆ ನೀನು ದೀರ್ಘ ತೋಳುಳ್ಳವನು, ನನಗೆ ಬಂದಂಥ ಹೊರಗಿನ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಮರ್ಥವಾದ ತೋಳುಳ್ಳವನು ನೀನು, ಯುದ್ಧದಲ್ಲಿ ನನಗೆ ವಿಜಯವನ್ನು ತಂದು ಕೊಡಲಿಕ್ಕೆ ಯೋಗ್ಯನಾದವನು ಅಂತ ಒಂದರ್ಥ. ಮನುಷ್ಯನಿಗೆ ತೊಂದರೆ ಕೇವಲ ಹೊರಗಿನಿಂದ ಅಷ್ಟೇ ಅಲ್ಲ, ಒಳಗಿನಿಂದಲೇ ಎಷ್ಟೋ ಶತ್ರುಗಳಿದ್ದಾರಲ್ವ. ನನ್ನ ಹೊರಗಿನ ಶತ್ರುಗಳನ್ನು ನಿನ್ನ ಮಹಾಬಾಹುಗಳಿಂದ ಜಯಿಸಬಲ್ಲೆ ನೀನು, ಆದರೆ ನನ್ನ ಒಳಗಿನ ಶತ್ರುಗಳನ್ನು ನೀನು ಹೃಷಿಕೇಶನಾಗಿ ಕೇಶಿ ನಿಷೂದನನಾಗಿ ಸಂಹಾರ ಮಾಡಬೇಕು. ಹಾಗಾಗಿ ಈ ಮಹಾಬಾಹು ಅನ್ನೋದು ಹೊರಗಿನ ಶತ್ರುಗಳ ಸಂಹಾರವನ್ನು ಸೂಚಿಸುವ ಶಬ್ದ, ಮತ್ತು ಹೃಷಿಕೇಶ ಕೇಶಿ ನಿಷೂದನ ಎನ್ನುವಂಥ ಈ 2 ಸಂಬುದ್ಧಿ ಒಳಗಿನ ಶತ್ರುಗಳನ್ನು, ಉಪದ್ರವವನ್ನು ನೀನು ಹೋಗಲಾಡಿಸಬಲ್ಲೆ ಎನ್ನುವಂಥ ಅರ್ಥವನ್ನು ಕೊಡುವಂತಹ ಸಂಬುದ್ಧಿಗಳು. ಇಷ್ಟು ಹಿನ್ನೆಲೆಯಲ್ಲಿ ಈ 3 ಶಬ್ದಗಳ ವಿವರಣೆ. ಈಗ ಅರ್ಜುನ ಹೇಳ್ತಾನೆ, ಕೃಷ್ಣ ನನಗೆ ಈ ಸನ್ಯಾಸ ಮತ್ತು ಈ ತ್ಯಾಗ ಎನ್ನುವಂಥ ಶಬ್ದಗಳಿರುವಂತಹ ಬೇರೆ ಬೇರೆ ಅರ್ಥವನ್ನು ತಿಳಿದುಕೊಳ್ಳಬೇಕು ಅಂತ ಆಸೆ ಆಗಿದೆ. ಕೃಷ್ಣ ಕೇಳಿರ್ಬೋದು, ಅಲ್ಲ ಕೇಳು, ನನ್ನನ್ನೇ ಯಾಕೆ ಕೇಳಿದೆ, ಎಷ್ಟೋ ಜನ ಇದ್ದಾರಲ್ಲ. ಅಲ್ಲ, ನೀನೇ ಹೇಳಬೇಕು. ಏಕೆಂದರೆ ಬೇರೆಯವ್ರು ಹೇಳಿದರೆ ಅವ್ರು ಹೀಗೆ ಹೇಳ್ತಿದ್ರಂತೆ, ಹೀಗೂ ಹೇಳಬಹುದಂತೆ, ಹೀಗೊಂದು ಅಭಿಪ್ರಾಯ ಇದೆಯಂತೆ, ಎಲ್ಲ ಅಂತೆ ಕಂತೆಗಳ ಸರಮಾಲೆ. ಆದರೆ ನೀನು ಮಾತ್ರ ನಿಚ್ಚಳವಾಗಿ ಹೇಳಬಲ್ಲೆ, ಆದ್ದರಿಂದ ನೀನೇ ಹೇಳಬೇಕು ನನಗೆ. ಅಷ್ಟು ಹಿನ್ನೆಲೆಯಲ್ಲಿ ಅದನ್ನು ಹೇಳ್ತಾನೆ. ಪೃಥಕ್, ಇದು 2ಕ್ಕೂ ಶಬ್ದಗಳಿಗೂ ಇರುವಂಥ ಅರ್ಥವನ್ನು ಬೇರೆ ಬೇರೆಯಾಗಿ ತಿಳಿಸ್ಕೊಳ್ಬೇಕು. ಯಾಕೆಂದರೆ ಇದು 2ಕ್ಕೂ ಬಿಡುವುದು ಎನ್ನುವಂಥ ಸಮಾನವಾದ ಅರ್ಥ ನನಗೆ ಗೊತ್ತು. ಹಿಂದೆ ನೀನು ಹೇಳಿದ್ದೆಲ್ಲ ನೆನಪುಂಟು, ನನಗೆ ಪೂರ್ತಿ ಮರೆತಿಲ್ಲ ನಾನು. ಆದರೆ ಅದು 2ಕ್ಕೂ ಇರುವಂಥ ಸೂಕ್ಷ್ಮ ಭೇದವನ್ನು ನೀನು ಬೇರೆ ಬೇರೆಯಾಗಿ ನನಗೆ ತಿಳಿಸಿಕೊಡಬೇಕು ಅಂತ ಅರ್ಜುನ ಭಗವಂತನಲ್ಲಿ ಕೇಳಿದ. ಹಾಗೆ ಕೇಳಿದಾಗ ಶ್ರೀ ಭಗವಾನು ಆಚ. ಈಗ ಭಗವಂತ ಆ ವಿವರಣೆಯನ್ನು ಹೇಳೋದಕ್ಕೆ ಮುಂದಾಗ್ತಾನೆ. ಏನು ಹೇಳ್ತಾನೆ ಅಂದರೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹು ತ್ಯಾಗಂ ವಿಚಕ್ಷಣಾಃ. ಭಗವಂತ ಹೇಳಿದ ಫಲವನ್ನು ಕೊಡುವಂತಹ ಕರ್ಮಗಳ, ಅಂದರೆ ಕಾಮ್ಯ, ನಿತ್ಯ, ನೈಮಿತ್ತಿಕ, ಈ 3 ತರಹದ ಕರ್ಮಗಳ ಪರಿತ್ಯಾಗವನ್ನು ಸನ್ಯಾಸ ಅಂತ ಪಂಡಿತರು ಕರೀತಾರೆ. ಸರ್ವಕರ್ಮಗಳ ಫಲತ್ಯಾಗವನ್ನು ಏನಂತ ಕರೀತಾರೆ? ತ್ಯಾಗ ಅಂತ ಕರೀತಾರೆ. ನೋಡಿ ಎಷ್ಟು ಸುಲಭವಾಗಿ ಹೇಳ್ತಾನೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಕವಯ ಅಂದರೆ ಇಲ್ಲಿ ಪದ್ಯ ಕಟ್ಟುವವರು, ಶ್ಲೋಕ ರಚನೆ ಮಾಡುವವರು ಕವಿಗಳು ಅಂತ ಅರ್ಥ ಅಲ್ಲ. ಕವಯ ಅನ್ನೋದಕ್ಕೆ ಅರ್ಥ ಕುಂಗ್ ಶಬ್ದೆ ಅಂತ ಧಾತು. ಅದು ಶಬ್ದ ಅಂದರೆ ಜ್ಞಾನ ಅಂತ ಪ್ರತಿನಿಧಿಸುವಂಥ ಒಂದು ವರ್ಡದು. ಹಾಗಾಗಿ ಆ ಕುಂಗ್ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಹಾಗಾಗಿ ಯಾರು ಶಬ್ದವನ್ನು ರಚನೆ ಮಾಡಬಲ್ಲರೋ ಅಥವಾ ಶಬ್ದದ ಅರ್ಥವನ್ನು ತಿಳಿಸಬಲ್ಲರೋ ಅವರೆಲ್ಲರೂ ಸಹ ಕವಿಗಳೇ. ಕೇವಲ 4 ಸಾಲು ಪದ್ಯ ಬರೆಯೋದಷ್ಟೇ ಕವಿಗಳು ಅಂತ ಅರ್ಥ ಅಲ್ಲ, ಜ್ಞಾನಿಗಳು ಅಂತ ಅರ್ಥ ಅದಕ್ಕೆ. ಹಾಗಾಗಿ ಜ್ಞಾನಿಗಳು ಏನು ಹೇಳ್ತಾರೆ ಕವಿಗಳು ಅಂದರೆ, ಈ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ಈ ಕಾಮ್ಯ ಕರ್ಮಗಳ ನ್ಯಾಸ
ಅದನ್ನು ಬಿಟ್ಟುಬಿಡೋದನ್ನು ಸನ್ಯಾಸ ಅಂತ ಕರೀತಾರೆ. ಇಲ್ಲಿ ನೇರ ಶಬ್ದ ಏನುಂಟು ಅಂದರೆ ಕಾಮ್ಯಾನಾಂ ಕರ್ಮಣಾಂ ಅಂತ ಶಬ್ದ ಉಂಟು. ಕಾಮ್ಯ ಕರ್ಮಗಳನ್ನು ಬಿಡುವುದು ಸನ್ಯಾಸ ಅಂತ. ನಾನು ಹೇಳುವಾಗ ಹೇಳಿದೆ ನಿತ್ಯ, ನೈಮಿತ್ತಿಕ, ಕಾಮ್ಯ ಈ ಮೂರೂ ಕರ್ಮಗಳನ್ನು ಬಿಟ್ಟುಬಿಡೋದಕ್ಕೆ ಸನ್ಯಾಸ ಅಂತ. ಯಾಕೆ ನೀವು ಹೀಗೆ ಹೇಳಿದ್ರಿ ಅಂದರೆ ಇದಕ್ಕೆ ಭಾಷ್ಯವನ್ನು ಬರಿತಾ ಆಚಾರ್ಯ ಶಂಕರ ಭಗವತ್ಪಾದರು ಸುದೀರ್ಘವಾದಂಥ ಒಂದು ವಿಚಾರ ಘಟ್ಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಕೊನೆಗೆ ಆ ವಿಚಾರದ ಉಪಸಂಹಾರವನ್ನು ಮಾಡ್ತಾರೆ. ಏನು ಅಂದರೆ ನಿತ್ಯ ಕರ್ಮಕ್ಕೂ ಫಲ ಉಂಟು, ನೈಮಿತ್ತಿಕ ಕರ್ಮಕ್ಕೂ ಸಹ ಫಲ ಉಂಟು. ಹಾಗೆ ಫಲ ಉಂಟು ಅನ್ನೋದು ಭಗವಂತನಿಗೆ ಅಭಿಪ್ರೇತವಾದಂಥದ್ದು. ಹಾಗಾಗಿ ಆ ಕಾಮ್ಯಾನಾಂ ಅನ್ನುವಂಥ ಬಹುವಚನದಿಂದಲೇ ನಿತ್ಯ, ನೈಮಿತ್ತಿಕ, ಕಾಮ್ಯ ಈ ಮೂರೂ ತರಹದ ಕರ್ಮಗಳನ್ನು ಪೂರ್ತಿಯಾಗಿ ಬಿಡೋದೇನುಂಟಲ್ಲ ಅದು ಸನ್ಯಾಸ. ಹಾಗಿದ್ರೆ ತ್ಯಾಗ ಅಂದರೆ ಅದೇ ಸರ್ವಕರ್ಮ ಫಲತ್ಯಾಗಂ. ಸರ್ವಕರ್ಮ ಅಂತ ಹೇಳಿದ್ರಿಂದಲೇ ಕಾಮ್ಯಕರ್ಮ, ನಿತ್ಯಕರ್ಮ, ನೈಮಿತ್ತಿಕ ಕರ್ಮ ಈ ಮೂರೂ ತರಹದ ಕರ್ಮಗಳನ್ನು ಮಾಡಬೇಕು. ಆದರೆ ಅವುಗಳಿಂದ ಬರುವ ಫಲವನ್ನು ತ್ಯಾಗ ಮಾಡಬೇಕು. ಮೊದಲನೇದು ಕರ್ಮವನ್ನೇ ಬಿಡೋದು ಸನ್ಯಾಸ. ಕರ್ಮದ ಫಲವನ್ನು ಬಿಡೋದುಂಟಲ್ಲ, ಬೇಡ ಅಂತ ಇಡೋದುಂಟಲ್ಲ, ಅದು ತ್ಯಾಗ. ಹಾಗಾಗಿ ನಾವು ಸೋಮಾರಿತನದಿಂದ ಕರ್ಮವನ್ನು ಮಾಡದೇ ಬಿಟ್ಟರೆ ಅದು ತ್ಯಾಗ ಅಂತ ಕರೆಸಿಕೊಳ್ಳೋದಿಲ್ಲ. ಕರ್ಮ ಮಾಡಬೇಕು, ಫಲವನ್ನು ಬಿಡಬೇಕು, ಬೇಡ ಅಂತ. ಏನು ಇದರ ಸೂಕ್ಷ್ಮವಾದ ಭೇದ? ನಾನು ಇದನ್ನು ಹೇಳಿದ್ದೇನೆ. ಕರ್ಮಗಳ ಆಚರಣೆಯನ್ನೇ ತ್ಯಜಿಸೋದುಂಟಲ್ಲ ಅದು ಸನ್ಯಾಸ. ಕರ್ಮಗಳನ್ನು ಆಚರಿಸ್ತಾನೇ ಇರಬೇಕು, ಮತ್ತು ಅವುಗಳ ಫಲವನ್ನು ತ್ಯಜಿಸುವುದು ತ್ಯಾಗ. ಒಂದು ಸರ್ವಕರ್ಮ ತ್ಯಾಗ ಮೊದಲನೇದು, ಇನ್ನೊಂದು ಸರ್ವಕರ್ಮ ಫಲತ್ಯಾಗ. ಅದಕ್ಕೆ ಅಂಡರ್ಲೈನು ಫಲತ್ಯಾಗಕ್ಕೆ. ಇವುಗಳಿಗಿರುವಂಥ ಭೇದವನ್ನು ನಾವು ಗಮನಿಸಬೇಕು. ಏನು ಅಂದರೆ ಕರ್ಮವನ್ನು ತ್ಯಜಿಸುವವನು ಸನ್ಯಾಸಿ, ಮತ್ತು ಅದರ ಫಲವನ್ನು ಮಾತ್ರ ತ್ಯಜಿಸತಕ್ಕವನು ಆತ ಕರ್ಮಯೋಗಿ. ಫಲ ಬೇಡ ಅಂತ ಬಿಡುವವನು, ಕರ್ಮ ಮಾಡ್ತಾನೆ ಇರಬೇಕು ಅವನು, ಫಲ ಬೇಡ ಅಂತ ಹೇಳುವವನು ಕರ್ಮಯೋಗಿ. ಮೊದಲನೇವನು ಸನ್ಯಾಸಿ, ಎರಡನೇವನು ಕರ್ಮಯೋಗಿ ಅಂತ. ಹೀಗೆ ನಿತ್ಯ ನೈಮಿತ್ತಿಕ ಕರ್ಮಗಳಿಗೂ ಸಹ ಫಲ ಉಂಟು ಅನ್ನೋದು ಭಗವಂತನಿಗೆ ಅಭಿಪ್ರೇತವಾದದ್ರಿಂದ ಆ ಸರ್ವ ಕಾಮ್ಯಾನಾಂ ಎನ್ನುವಂಥ ಬಹುವಚನದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮವನ್ನು ಸಹ ಸೇರಿಸಿ ನಾನು ಹೇಳಿದ್ದೇನೆ. ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಿಸಿದಂತಹ ವಿಚಾರ. ಇದಿಷ್ಟೇ ಈ ಶ್ಲೋಕದ ವಿಚಾರ. ಇಷ್ಟಾದ ಮೇಲೆ ಇಲ್ಲೊಂದು ಸ್ವಲ್ಪ ವಿಚಾರದ ಘಟ್ಟ. ಏನು ಅಂದರೆ, ಹೌದಲ್ಲ, ಕೆಲವು ಜನ ಕರ್ಮವನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಮತ್ತು ಕೆಲವು ಜನ ಕರ್ಮ ಮಾಡಲೇಬೇಕು ಅಂತ ಹೇಳ್ತಾರೆ ಅಂತ. ಆ ಕರ್ಮ ಮಾಡಬಾರ್ದು ಅಂತ ಹೇಳುವವ್ರನ್ನ ಕಂಡಾಗ ಅಥವಾ ಅವರ ಸ್ಟೇಟ್ಮೆಂಟನ್ನು ಕೇಳಿದಾಗ ನಮಗೆ ಖುಷಿ, ಪರವಾಗಿಲ್ಲ, ನಮ್ಮ ಜೊತೆಗೆ ಒಬ್ಬರು ಸಿಕ್ಕಿದ್ರಲ್ಲ ಅಡ್ವೈಸ್ ಮಾಡೋದಕ್ಕೆ ಅಂತ. ಯಾಕೆಂದರೆ ನಾವು ಯಾವ್ಯಾವುದೋ ಕಾರಣದಿಂದ ಬಿಡ್ತೇವಲ್ಲ, ಒಟ್ಟಾರೆ ಬಿಡೋದಕ್ಕೆ ಒಬ್ಬರು ಸಪೋರ್ಟಾಗಿ ನಮಗೆ ಸಿಕ್ಕಿದ್ರಲ್ಲ ಸಾಕು ಅಷ್ಟು ಅಂತ. ಅದಕ್ಕೋಸ್ಕರ ಈ ವಿಚಾರವನ್ನು ಕೈಗೆ ಎತ್ಕೊಂಡು ಭಗವಂತ ಮುಂದೆ ಹೇಳ್ತಾನೆ. ನೆನಪಿಟ್ಕೊಳ್ಬೇಕು, ಹೃಷಿಕೇಶ ಅಂತ ಸಂಬೋಧನೆ ಮಾಡಿದ್ದಾನೆ ಅವನು. ನಮ್ಮೆಲ್ಲರ ಮನಸ್ಸಿನಲ್ಲಿ ಏನುಂಟು ಅನ್ನೋದು ನಮಗಿಂತ ಜಾಸ್ತಿ ಅವನಿಗೆ ಚೆನ್ನಾಗಿ ಗೊತ್ತು. ನಮ್ಮ ಮನಸ್ಸನ್ನು ನಾವು ಹೊರಗಿಂದ ನೋಡ್ತೇವೆ, ನಮ್ಮ ಮನಸ್ಸನ್ನು ಆತ ಪ್ರಚೋದಿಸ್ತಾ ಅದರ ಹಿಂದಿದ್ದು ನೋಡ್ತಾ ಇರ್ತಾನೆ. ಯಾವಳು ಹಾಗೆ ನೋಡಿ, ಸಭೆಯಲ್ಲಿ ಮುಂದೆ ಕುಳಿತವರಿಗೆ ಹಿಂದೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ಆದರೆ ಹಿಂದೆ ಕುಳಿತವರಿಗೆ ಮುಂದಿನ ಜನ ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತ ಎಲ್ಲರ ವಿಚಾರವೂ ಗೊತ್ತಾಗುತ್ತೆ. ಹಾಗಾಗಿ ಆ ಹಿಂದಿರ್ತಾನಲ್ಲ ಅವನ ಪಾತ್ರ ಬಹಳ ದೊಡ್ಡದು. ನಾವು ಅಂದ್ಕೊಂಡಿರ್ತೀವಿ ನಾವು ಮುಂದಿದ್ದೇವೆ ಅಂತ. ಇಲ್ಲ, ಮುಂದಿದ್ದವರಿಗೆ ಗೊತ್ತಾಗುವುದು ಕಡಿಮೆ, ಆದರೆ ಹಿಂದಿದ್ದವರಿಗೆ ಗೊತ್ತಾಗುವುದು ಹೆಚ್ಚು. ಅದು ಬೇಕಾದ್ದೋ ಬೇಡದೇ ಇರೋದು, ದಟ್ ಈಸ್ ಸಪ್ರೇಟ್. ಅಷ್ಟು ಹಿನ್ನೆಲೆಯಲ್ಲಿ ಆ ಮನಸ್ಸಿನ ಹಿಂದೆ ಅವನಿರ್ತಾನೆ ನೋಡಿ. ಹಾಗಾಗಿ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮಂಥವ್ರ ಮನಸ್ಸಲ್ಲಿ ಏನೇನು ಆಲೋಚನೆಗಳು ಬರ್ತವೆ ಅಂತ. ಅದಕ್ಕೋಸ್ಕರ ಆ ವಿಚಾರವನ್ನು ಇಟ್ಕೊಂಡು ಸಮಾಧಾನ ಹೇಳೋದಕ್ಕೋಸ್ಕರ 3ನೇ ಶ್ಲೋಕ ಹೊರಟಿದೆ. ಭಗವಂತ ಹೇಳ್ತಾನೆ,
ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞ ದಾನ ತಪಃ ಕರ್ಮ ನ ತ್ಯಾಜ್ಯಂ ಇತಿ ಚಾಪರೇ. ನಿತ್ಯ ನೈಮಿತ್ತಿಕಾದಿ ಕರ್ಮಗಳು ಬಂಧನಕ್ಕೆ ಕಾರಣವಾದ್ದರಿಂದ ಅವು ದೋಷವುಳ್ಳವುಗಳು. ಆದ್ದರಿಂದ ಅಂತಹ ಕರ್ಮಗಳು ತ್ಯಾಜ್ಯ ಅಂದರೆ ಬಿಟ್ಟುಬಿಡಬೇಕು ಅಂತ ಕೆಲವು ಜನ ಪಂಡಿತರು ಹೇಳ್ತಾರೆ. ಯಜ್ಞ ದಾನ ಮತ್ತು ತಪೋರೂಪವಾದಂತಹ ಕರ್ಮ ಎಂದೂ ತ್ಯಾಜ್ಯ ಅಲ್ಲ, ಅಂದರೆ ನಾವು ಬಿಡಬಾರದು ಅಂತ, ಅವುಗಳನ್ನು ಮಾಡಲೇಬೇಕು ಅಂತ ಮತ್ತೆ ಕೆಲವರು ಜನ ಹೇಳ್ತಾರೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ತ್ಯಾಜ್ಯಂ ದೋಷವದಿತ್ಯೇಕೆ, ಏಕೆ ಅಂದರೆ ಕೆಲವರು ಅಂತ. ಈ ಶಾಸ್ತ್ರಕಾರರಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಭಿಪ್ರಾಯ ಇರಬೇಕು ಎನ್ನುವಂಥ ನಿಯಮ ಇಲ್ಲ. ಅದರೊಳಗೂ ಸಹ ಬೇರೆ ಬೇರೆ ಶಾಸ್ತ್ರದವರಿಗೆ ನಮಗೂ ಸಹ ವೇದಾಂತ ವಿಚಾರ ಗೊತ್ತುಂಟು ಅಂತ ತಿಳಿಸ್ಕೊಳ್ಬೇಕು ಅಂತ ಬುದ್ಧಿ ಇರೋದಾದ್ದರಿಂದ ಈ ಸಾಂಖ್ಯಾದಿಗಳು ಮೀಮಾಂಸಕರು ಅವರು ಎಲ್ಲರೂ ಸಹ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಧ್ಯದಲ್ಲಿ ಪ್ರಕಟಿಸ್ತಾರೆ. ಆದರೆ ಅದೆಲ್ಲವುದೂ ಸಹ ಗೀತಾಚಾರ್ಯನಿಗೆ ಸಮ್ಮತವಾದದ್ದು ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಆತ ನೇರವಾಗಿ ಹೇಳಿಬಿಡ್ತಾನೆ, ಕೆಲವು ಜನ ಹೀಗೆ ಹೇಳ್ತಾರೆ ಮತ್ತು ಕೆಲವು ಜನ ಹೀಗೆ ಹೇಳ್ತಾರೆ ಅಂತ. ಅವರು ಹೀಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅದ್ರ ಮಧ್ಯದಲ್ಲಿದ್ದಂಥ ನೀನೇನು ಹೇಳ್ತೀಯೇ ಅಂತ ಅರ್ಜುನ ಕೇಳಬೇಕು. ಆಗ ಅವನು ಉತ್ತರ ಹೇಳ್ತಾನೆ. ಇಲ್ಲ ಅವ್ರು ಹೇಳಿದ್ದೇನೋ ಒಪ್ಕೊಳ್ತೀಯ, ಒಪ್ಕೊಬಿಡು. ಇವ್ರು ಹೇಳಿದ್ದೇನೋ ಒಪ್ಕೊಳ್ತೀಯ, ಒಪ್ಕೊ. ಆಗ ನನಗೆ ನಿಶ್ಚಿಂತೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ತ್ಯಾಜ್ಯಂ ದೋಷವತ್ ಇತಿ ಏಕೆ. ಹೀಗೆ ಕೆಲವು ಜನ ಹೀಗೆ ಹೇಳ್ತಾರೆ. ಯಾಕೆ ಅಂದರೆ ಕಾಮ್ಯಕರ್ಮಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಆ ಕರ್ಮ ಫಲವನ್ನು ಕೊಟ್ಟೇ ಕೊಡುತ್ತೆ. ವಾಸ್ತವಿಕವಾಗಿ ಯಾವುದೇ ಕರ್ಮವು ಸಹಜವಾಗಿ ಅಂದರೆ ಸ್ವಭಾವತಃ ಬಂಧನ ಮಾಡುವಂಥದ್ದಲ್ಲ. ಅದರ ಹಿಂದೆ ನಾವು ಹಚ್ಚುವ ಸಂಕಲ್ಪದಿಂದಾಗಿ ಅದು ಬಂಧನಕ್ಕೋ ಅಥವಾ ಇನ್ಯಾವುದೋ ಚಿತ್ತಶುದ್ಧಿಗೋ ಕಾರಣ ಆಗುತ್ತೆ. ಕರ್ಮ ಎನ್ನುವಂಥದ್ದು ನ್ಯೂಟ್ರಲ್, ಇದು ನಮಗೆ ಗೊತ್ತಿರಬೇಕು. ಇದು ಗೊತ್ತಿಲ್ಲದೇ ಬೌದ್ಧರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ, ಪುರೋಹಿತಶಾಹಿಗಳು ಹಾಗೆ ಹೀಗೆ ಅಂತಲ್ಲ. ಹಾಗಲ್ಲ. ಕರ್ಮ ಅನ್ನೋದು ಯಾವಾಗಲೂ ಹೇಗಿರುತ್ತೆ ಕೇಳಿದರೆ ಅದೊಂಥರ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದ್ದ ಹಾಗೇನೆ. ಆ ಕಡೆಯಿಂದ ನೋಡುವ ನಿಮಗೆ ಇದರ ಹಿಂದೆ ಯಾವ ಬಣ್ಣದ ವಸ್ತುವನ್ನು ಇಡ್ತೇನೋ ನಾನು, ಆ ಬಣ್ಣ ಕಾಣುತ್ತೆ. ಅದು ಈ ಗ್ಲಾಸಿನ ತಪ್ಪ ಅಲ್ಲ. ಹಾಗೆ ನನಗೆ ಸ್ವರ್ಗ ಬೇಕು ಅಂತ ಬಯಸಿ ಯಜ್ಞ ಮಾಡಿದರೆ ಸ್ವರ್ಗ ಕಾಮೋ ಯಜೇತ, ಅದು ಆ ಫಲವನ್ನು ಕೊಡುತ್ತೆ. ಪಶು ಗೋಧನ ಬೇಕು ಅಂಥೇಳಿ ಬಯಸಿ ಸಂಕಲ್ಪ ಮಾಡಿ ಕರ್ಮ ಮಾಡಿದರೆ ಆ ಫಲವನ್ನು ಅದು ಕೊಡುತ್ತೆ. ಪುತ್ರ ಕಾಮನೆಯಿಂದ ಮಾಡಿದರೆ ಆ ಫಲವನ್ನು ಕೊಡುತ್ತೆ. ನನಗೆ ಯಾವುದೂ ಬೇಡ ಅಂತಂದರೆ ಹಾಗೆ ಇರುತ್ತೆ. ಇಲ್ಲಿ ಯಾವುದೋ ವಸ್ತುವನ್ನು ಇಡದೇ ಇದ್ದರೆ ಅದು ಸಹಜವಾಗಿ ಸ್ವಚ್ಛವಾಗಿ ಇರುತ್ತೆ. ಇಲ್ಲ ನನಗೆ ಚಿತ್ತಶುದ್ಧಿ ಆಗಲಿ ಅಂತ ಅಂದ್ಕೊಂಡು ಮಾಡಿದರೆ ಅದನ್ನು ಕೊಡುತ್ತೆ. ಹಾಗಾಗಿ ಕರ್ಮವನ್ನು ನಿಂದನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ಲ. ಕರ್ಮಕ್ಕೆ ಆ ಕಾಮ್ಯತ್ವ ಮತ್ತು ನಿತ್ಯತ್ವ ಅನ್ನೋದು ನಾವು ಹಚ್ಚುವ ಸಂಕಲ್ಪದಿಂದಾಗಿ ವ್ಯತ್ಯಾಸ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಇದು ಗೊತ್ತಿಲ್ಲದೆ ಕೆಲವು ಜನ ಹೇಳ್ತಾರೆ ಕರ್ಮಗಳನ್ನು ಮಾಡಬಾರದು. ಯಾಕೆ ಕೇಳಿದರೆ ಆ ಕರ್ಮ ಮಾಡಿದಾಗ ಅದು ಫಲ ಕೊಟ್ಟೇ ಕೊಡುತ್ತೆ. ಫಲ ಕೊಟ್ಟ ಮೇಲೆ ಈಗಾಗಲೇ ನಾವು ಹಿಂದೆ ಮಾಡಿದ ಕರ್ಮವನ್ನು ಅನುಭವಿಸ್ತಾ ಇರ್ತೇವೆ. ಆ ಎಲ್ಲ ಫಲಗಳನ್ನು ಅನುಭವಿಸೋದ್ರೊಳಗಾಗಿ ಈ ದೇಹ ಬಿದ್ದು ಹೋಗಿಬಿಡುತ್ತೆ. ಮತ್ತು ಮಾಡಿದ ಕರ್ಮ ಉಂಟಲ್ಲ ಅದು ವೇಟಿಂಗ್ ಲಿಸ್ಟಲ್ಲಿ ಹಾಗೇ ಇರುತ್ತೆ, ಫಲ ಕೊಡೋದಕ್ಕೆ ಕಾಯ್ತಾ ಇರುತ್ತೆ. ಅದನ್ನು ಅನುಭವಿಸೋಕ್ಕೆ ಮತ್ತೆ ನಾವು ಹುಟ್ಟಬೇಕಾಗತ್ತೆ. ಆದ್ದರಿಂದ ಮತ್ತೆ ಪುನಃ ಸಂಸಾರದಲ್ಲಿ ಹುಟ್ಟಿಗೆ ಸಾವಿಗೆ ಕಾರಣವಾಗುತ್ತೆ. ಆದ್ದರಿಂದ ಕರ್ಮವನ್ನು ಮಾಡಬಾರದು ಅಂತ ಇತ್ಯೇಕೆ. ಹೌದು ಈ ಮಾತು. ಆದರೆ ಒಂದು ಕೆಲಸ, ಹೀಗೆ ಮಾಡುವುದು ಯಾವುದು ಕೇಳಿದರೆ ಕಾಮನೆಯನ್ನು ಉದ್ದೇಶಿಸಿ ಮಾಡಿದ ಕರ್ಮ. ಕಾಮನೆ ಇಲ್ಲದೆ ಮಾಡಿದಾಗ ಅದು ಫಲ ಕೊಡೋದಿಲ್ಲ. ಏನು ಕೊಡುತ್ತೆ ಕೇಳಿದರೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಮಾಡಿದಾಗ ಅದು ಕೇವಲ ನಮ್ಮ ಮನಸ್ಸಿನ ಶುದ್ಧಿಗೆ ಸಹಾಯ ಮಾಡುತ್ತೆ ಅಷ್ಟೇ.
ಆದ್ದರಿಂದ ಸಾಂಖ್ಯಾದಿ ಮತದವರು ಏನು ಹೇಳ್ತಾರೆ, ಕರ್ಮವನ್ನು ಮಾಡಬಾರದು, ಬಂಧಿಸುತ್ತೆ ಅಂತ. ಇದು ಒಂದು. ಮತ್ತೆ ಇನ್ನು ಕೆಲವು ಜನ ಹೇಳ್ತಾರೆ ಏನು ಅಂದರೆ ಅದು ದೋಷ. ಯಾವ ದೋಷ ಅಂದರೆ ಅದೇ ಈ ಹುಟ್ಟು ಮತ್ತು ಸಾವಿಗೆ ಅದು ಕಟ್ಟನ್ನು ಹಾಕತ್ತೆ, ಆದ್ದರಿಂದ ಅದನ್ನು ನಾವು ಮಾಡಬಾರದು ಅಂತ. ಕಾಮ್ಯಕರ್ಮವನ್ನು ಇಟ್ಕೊಂಡು ಹೇಳುವಂಥದ್ದು. ಇಷ್ಟಾದ ಮೇಲೆ ಮುಂದಿನ ಉತ್ತರಾರ್ಧ, ಯಜ್ಞ ದಾನ ತಪಃ ಕರ್ಮ ನತ್ಯಾಜ್ಯಂ ಇತಿ ಚಾಪರೆ. ಯಜ್ಞವನ್ನು ಬಿಡಬಾರದು, ಮತ್ತು ದಾನ ಮಾಡೋದನ್ನು ಬಿಡಬಾರದು, ತಪಸ್ಸನ್ನು ಮಾಡೋದನ್ನು ಬಿಡಬಾರದು ಅಂತ ಮತ್ತೆ ಕೆಲವು ಜನ ಹೇಳ್ತಾರೆ. ಕರ್ಮ ಮಾಡಲೇಬೇಕು ಅಂತ ಹೇಳುವವರು ಯಾರು? ಮೀಮಾಂಸಕರು. ಅವರು ಕರ್ಮವನ್ನೇ ಪ್ರಧಾನ ಅಂತ ಒಪ್ಪಿಕೊಂಡು ಬಂದವರು. ಅದರೊಳಗೂ ಈ ಮೂರನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಮೂರನ್ನು ಅಂತ ಹೇಳುವಾಗ ನಾವು ಇಲ್ಲಿ ಒಂದನ್ನು ಗಮನಿಸಬೇಕು. ಯಜ್ಞ ಎನ್ನುವಂಥದ್ದು ಬರೇ ಶಬ್ದ ಅಷ್ಟೇ ಅಲ್ಲ. ಅದು ಯಜ್ಞ ಅಂದರೆ ಯಜ್ಞ ಅನ್ನುವಂಥ ಅರ್ಥ ಹೌದು. ಆದರೆ ಆ ಯಜ್ಞ ಎನ್ನುವ ಶಬ್ದ ಅದನ್ನು ಮಾಡುವಂತಹ ಆಶ್ರಮವನ್ನು ಹೇಳುತ್ತೆ. ಯಜ್ಞ ಮಾಡುವ ನೇರ ಅಧಿಕಾರ, ಯಜ್ಞ ಅಂದರೆ ಅಧ್ಯಯನ ರೂಪವಾದ ಯಜ್ಞ, ಅದು ಯಾರಿಗಿರೋದು? ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವವರಿಗೆ. ಹಾಗಾಗಿ ಆ ಶಬ್ದ ಏನು ಹೇಳುತ್ತೆ? ಬರೇ ಯಜ್ಞ ಅಂತಷ್ಟೇ ಹೇಳೋದಿಲ್ಲ, ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವವನ ಕರ್ತವ್ಯವನ್ನು ಹೇಳುತ್ತೆ. ಒಂದು. ಮತ್ತು ಮುಂದಿನದು ದಾನ. ಬ್ರಹ್ಮಚಾರಿಗೆ ದಾನ ಮಾಡುವ ಹಕ್ಕಿಲ್ಲ. ಯಾಕೆಂದರೆ ಅವನು ದುಡಿತಾ ಇಲ್ಲ. ದುಡಿದೇ ಇದ್ದವನಿಗೆ ತನ್ನದು ಅಂತ ಯಾವನ ಹತ್ರ ಇಲ್ವೋ ಅವನು ಇನ್ನೊಬ್ರಿಗೆ ಕೊಡೋದಕ್ಕೆ ಹಕ್ಕಿಲ್ಲ. ಅವನು ದಾನ ಮಾಡ್ಬೋದು. ಕನ್ನಡದ ಒಂದು ಮಾತು ಹೇಳ್ತಾರಲ್ಲ, ಅತ್ತೆ ತೆಗೆದು ಮಾವನಿಗೆ ಕೊಟ್ಟ ಅಂತ. ಆದ್ದರಿಂದ ದಾನ ಗೃಹಸ್ಥನಿಗೆ ಹೇಳಿದ್ದು, ಬ್ರಹ್ಮಚಾರಿಗಲ್ಲ. ಹಾಗಾಗಿ ದಾನ ಅನ್ನುವ ಶಬ್ದದ ಮೂಲಕ ಏನು ಹೇಳ್ದಂಗಾಯಿತು? ಗೃಹಸ್ಥನ ಕರ್ತವ್ಯ ಅಂತ ಹೇಳ್ದಂಗಾಯಿತು. ಮತ್ತು ಮುಂದಿನ ಶಬ್ದ ಉಂಟು, ತಪಃ ಅಂತ. ಅದು ವಾನಪ್ರಸ್ಥಾಶ್ರಮಿಗಳಿಗೆ ಹೇಳಿತ್ತು. ಅಲ್ಲಿ ಹೋದ್ಮೇಲೆ ಮತ್ತು ಯಜ್ಞವೂ ಇಲ್ಲ, ಮತ್ತು ಪುನಃ ದಾನವೂ ಇಲ್ಲ. ಅವನು ಮಾಡಬೇಕಾದದ್ದು ತಪಸ್ಸು. ತಪಸ್ಸು ಅಂದ್ರೇನು? ತಪ ಆಲೋಚನೆ, ನಿರಂತರ ಭಗವಂತನ ಚಿಂತನೆ. ಆ ತಪಸ್ಸು ಎನ್ನುವ ಶಬ್ದ ತಪಸ್ಸು ಅಂತಲೂ ಹೇಳುತ್ತೆ. ಅದು ಯಾವ ಆಶ್ರಮಕ್ಕೆ ವಿಶೇಷವಾಗಿ ವಿಹಿತವಾದದ್ದೋ ಆ ಆಶ್ರಮವನ್ನು ಹೇಳುತ್ತೆ. ಹಾಗಾಗಿ ಬ್ರಹ್ಮಚಾರಿಯಾದವನು ಅವನ ಅಧ್ಯಯನ ರೂಪವಾದ ಯಜ್ಞವನ್ನು ಮಾಡಬೇಕು, ಗೃಹಸ್ಥನಾದವನು ದಾನರೂಪವಾದಂಥದ್ದನ್ನು ಮಾಡಬೇಕು, ಮತ್ತು ವಾನಪ್ರಸ್ಥಾಶ್ರಮಿಯಾದವನು ತನ್ನ ತಪೋರೂಪವಾದಂತಹ ಕರ್ತವ್ಯವನ್ನು ಮಾಡಬೇಕು. ಅಲ್ಲಿಗೇನು ಹೇಳ್ದಂಗಾಯಿತು? ಬ್ರಹ್ಮಚಾರಿ ತನ್ನ ಕರ್ತವ್ಯವನ್ನು ಬಿಡಬಾರ್ದು, ಗೃಹಸ್ಥ ತನ್ನ ಕರ್ತವ್ಯವನ್ನು ಬಿಡಬಾರ್ದು, ವಾನಪ್ರಸ್ಥಾಶ್ರಮಿ ತನ್ನ ಕರ್ತವ್ಯವನ್ನು ಬಿಡಬಾರದು ಅಂತ ಹೀಗೆ ಮತ್ತೆ ಕೆಲವು ಜನ ಹೇಳ್ತಾರೆ. ನೋಡಿ, ಭಗವಂತನ ಮಾತಿನಲ್ಲಿ ಎಷ್ಟೆಲ್ಲ ಅರ್ಥಗಳು ಇರ್ತವೆ ಅಂತ. ನಾವು ಸುಮ್ಮನೆ ಗೀತೆಯನ್ನು ಹೇಳಬೇಕಿದ್ರೆ ಯಜ್ಞ ದಾನ ತಪಃ ಕರ್ಮ ಇದು ಒಂದೇ ಆಶ್ರಮದವರಿಗೆ ಹೇಳಿದ್ದಲ್ಲ, ಬೇರೆ ಬೇರೆ ಆಶ್ರಮದವರಿಗೆ ಹೇಳಿದ್ದು. ಮತ್ತು ಇದಕ್ಕೊಂದು ಸಮಷ್ಟಿಯಾದ ಅರ್ಥ ಉಂಟು. ಏನು ಅಂದರೆ, ಗೃಹಸ್ಥನಿದ್ದಾನೆ ಒಬ್ಬ, ಅವನು ಸಹ ಯಜ್ಞ ಮಾಡಬಹುದು. ಯಾಕೆ? ಅವನಿಗೂ ಸಹ ವೈಶ್ವದೇವಾದಿ ಯಜ್ಞಗಳಿವೆ. ಮತ್ತು ಅವನೂ ಸಹ ದಾನ ಮಾಡಬೇಕು. ದಾನ ಒಂದು ಕರ್ತವ್ಯವೇ. ತಪಸ್ಸನ್ನು ಮಾಡ್ಬೋದು. ಗೃಹಸ್ಥಾಶ್ರಮಿಯಾಗಿದ್ದಾಗಲೇ ವಾನಪ್ರಸ್ಥಾಶ್ರಮಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಅಂತನಾದರೂ ಸಹ ಆತ ಇಲ್ಲಿ ಕೆಲವು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ಮೂರನ್ನು ಬಿಡಬಾರದು ಎನ್ನುವಂಥದ್ದು ಇನ್ನೊಂದು ಅರ್ಥ. ಹೀಗೆ ದೋಷ ಇವ ದೋಷವತ್ ಅಂತ ವಿಗ್ರಹ ವಾಕ್ಯ ಮಾಡಿ, ಈ ಕಾಮಕ್ರೋಧಾದಿ ದೋಷಗಳೆಲ್ಲ ಇದ್ದಾವಲ್ಲ, ಅವು ಹೇಗೆ ತ್ಯಾಜ್ಯವೋ ಹಾಗೆ ಕರ್ಮವನ್ನೂ ತ್ಯಾಗ ಮಾಡಿಬಿಡಬೇಕು. ಅವು ನಮಗೆ ಕೆಡಕನ್ನು ಮಾಡ್ತೇವೆ ಅಂತ ಸಾಂಖ್ಯಾದಿಗಳು, ಮತ್ತು ಅದನ್ನು ಬಿಡಬಾರದು ಅಂತ ಮೀಮಾಂಸಕರು. ಇಷ್ಟು ಈ ಶ್ಲೋಕದ ಅಷ್ಟು ವಿವರಣೆ. ಇಷ್ಟು ಆದ ಮೇಲೆ ಮತ್ತೆ ಈ ಶ್ಲೋಕಕ್ಕೆ ಇನ್ನೊಂದು ಸಣ್ಣ ವಿವರಣೆ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಕರ್ಮವನ್ನು ಯಾಕೆ ಬಿಡಬಾರದು ಅಂದರೆ, ಕರ್ಮ ಜ್ಞಾನಾಪೇಕ್ಷಿತವಾದಾಗ ಅದನ್ನು ತಪ್ಪದೇ ಮಾಡಬೇಕು. ಅಂದರೆ ಚಿತ್ತಶುದ್ಧಿಗಾಗುವಂಥ ಕರ್ಮವನ್ನು ಮಾಡಬೇಕು. ಅಂದರೆ ಏನು ಹೇಳ್ದಂಗಾಯಿತು? ಕಾಮ್ಯ ಕರ್ಮವನ್ನು ನೀನು ಬಿಡು, ಆದರೆ ನಿತ್ಯ ಮತ್ತು ನೈಮಿತ್ಯ ಕರ್ಮಗಳಿದ್ದಾವಲ್ಲ
ಅವು ಈ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯುವಂತಹ ಒಂದು ಸಾಧನವಾದ್ದರಿಂದ ಅವುಗಳನ್ನು ಬಿಡಬಾರದು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಶ್ಲೋಕ 5ನೆಯ ಶ್ಲೋಕ, ಈಗ 4ನೇ ಶ್ಲೋಕ. ಇಲ್ಲಿ ಕೃಷ್ಣ ಏನು ಹೇಳಿದ ಅಂದರೆ, ಕೆಲವು ಜನ ಹೀಗೆ ಹೇಳ್ತಾರೆ ಮತ್ತು ಕೆಲವು ಜನ ಹೀಗೆ ಹೇಳ್ತಾರೆ ಅಂತ ಹೇಳಿದಾಗ ಅರ್ಜುನ ವಿಚಾರ ಮಾಡ್ದ. ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅದರ ನಿಶ್ಚಯ ಏನು? ಮಾಡಬೇಕೋ ಅಥವಾ ಬಿಡಬೇಕೋ? ಆ ನಿಶ್ಚಯ ನೀ ಹೇಳು ನನಗೆ ಅಂದ. ಆಗ ಭಗವಂತ ಹೇಳ್ತಾನೆ, ನಿಶ್ಚಯಂ ಶೃಣುಮೇ ತತ್ರ ಅಂತ. ಅರ್ಜುನ ಯಾವ ಶಬ್ದವನ್ನಿಟ್ಟು ಪ್ರಶ್ನೆ ಕೇಳಿದ್ನೋ ಅದೇ ಶಬ್ದವನ್ನು ಇಟ್ಕೊಂಡು ಭಗವಂತ ಉತ್ತರ ಹೇಳ್ತಾನೆ. ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಭಗವಂತ ಸಂಬೋಧನೆ ಮಾಡ್ತಾನೆ ಭರತ ಸತ್ತಮ ಅಂತ. ಅಂದರೆ ಈ ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಯ ಏನು ಅಂತ ನೀನು ಕೇಳಿದೆಯಲ್ಲ, ಅದನ್ನು ಹೇಳ್ತೇನೆ ಕೇಳು. ತ್ಯಾಗ ಎನ್ನುವಂಥದ್ದು ಈ ಸತ್ವ, ರಜಸ್ಸು, ತಮಸ್ಸು ಎನ್ನುವಂಥ ಈ 3 ಗುಣಗಳ ಭೇದದಿಂದಾಗಿ ಅದೂ ಸಹ 3 ತರಹವಾಗಿ ಇರ್ತದೆ. ತ್ರಿವಿಧ ಸಂಪ್ರಕೀರ್ತಿತ. ತ್ಯಾಗ 3 ರೀತಿಯಾಗಿ ಇರ್ತದೆ. ಭರತ ಸತ್ತಮ ಅಂತಂತಾನೆ. ಭರತ ಕುಲದಲ್ಲಿ ಹುಟ್ಟಿದವನು. ಸತ್ತಮ ಅಂದರೆ ಶ್ರೇಷ್ಠ ಅಂತ. ಸಂಸ್ಕೃತದಲ್ಲಿ ಈ ಭ ಎನ್ನುವಂತಹ ಶಬ್ದ ಉಂಟಲ್ಲ, ಭಾ ಅಂತ, ಭಾರತ, ಭರತ ಎಲ್ಲ ಶಬ್ದ. ನಮಗೆ ಭಾರತ ಅನ್ನೋದು ಒಂದು ಶಬ್ದ ಅಂತ ಗೊತ್ತು, ಭರತ ಅನ್ನೋದು ಒಂದು ಶಬ್ದ ಅಂತ ಗೊತ್ತು. ಆದರೆ ಅಲ್ಲಿರುವಂಥ ಆ ಮೊದಲನೇ ಅಕ್ಷರವನ್ನು ಬೇರೆ ಮಾಡಿದರೆ ಭ ಅಂದರೆ ಪ್ರಕಾಶ ಅಂತ ಅರ್ಥ, ಬೆಳಕು ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಅದರೊಳಗೆ ರಥ ಅಂದರೆ ನಿರತ, ಅಂದರೆ ಆ ಜ್ಞಾನವನ್ನು ಪಡಿಬೇಕು ಅಂತ ಯಾವನು ಹಪಹಪಿಸ್ತಾನೋ ಅವನು ಭರತ. ಅಂತಹವರ ಪರಂಪರೆಯಲ್ಲಿ ಬಂದಂಥ ದೇಶ ಭಾರತ. ಅದಕ್ಕೋಸ್ಕರ ನೋಡಿ, ಆ ಜಡಭರತನಿಂದಾಗಿಯೇ ಇದಕ್ಕೆ ಭಾರತ ಅಂತ ಹೆಸರು ಬಂತು. ಅಥವಾ ದುಷ್ಯಂತನ ಮಗನಾದಂಥ ಸರ್ವದಮನಿಗೆ ಇನ್ನೊಂದು ಭರತ ಅಂತ ಹೆಸರಿತ್ತು, ಅವನಿಂದಾಗಿ ಬಂತು ಅಂತ ಹೇಳ್ತಾರೆ. ಪ್ರಾಯಶಃ ನನಗೆ ಅನ್ನಿಸುವ ಪ್ರಕಾರ ದುಷ್ಯಂತನ ಮಗನಾದ, ಅಂದರೆ ಶಕುಂತಲೆ ದುಷ್ಯಂತರ ಮಗನಾದಂಥ ಸರ್ವದಮನಿಗೆ ಇನ್ನೊಂದು ಹೆಸರು ಇತ್ತಲ್ಲ ಭರತ ಅಂತ, ಆ ಹೆಸರಿನಿಂದ ಇದಕ್ಕೆ ಭಾರತ ಅಂತ ಬಂದಿಲ್ಲ. ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ಜಡಭರತ ಇದ್ನಲ್ಲ ಅವನಿಂದಾಗಿ ಇದಕ್ಕೆ ಭಾರತ ಅಂತ ಹೆಸರು ಬಂತು. ಇದನ್ನು ಕೇಳಿದ ನಿಮ್ಗೆ ಇನ್ನೊಂದು ಸಂಶಯ ಬಂದುಬಿಡುತ್ತೆ. ಹೌದು, ಅವನು ಹುಟ್ಟುವುದಕ್ಕಿಂತ ಮುನ್ನ ಹಾಗಿದ್ರೆ ಈ ದೇಶಕ್ಕೆ ಹೆಸರೇ ಇರಲಿಲ್ವಾ? ವಾಸ್ ಇಟ್ ನೇಮ್ಲೆಸ್ ಕಂಟ್ರಿ? ನೋ. ಶುಕಮುನಿ ಹೇಳ್ತಾರೆ ಅಜನಾಮಂ ಅಜನಾಭಂ ನಾಮ ಅಂತ. ಇದಕ್ಕೆ ಅವನು ಹುಟ್ಟುವುದಕ್ಕಿಂತ ಮೊದಲು ಅಜನಾಭ ಅಂತ ಹೆಸರಿತ್ತು. ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಶುಕಮುನಿ ಹೇಳ್ತಾರೆ ಭಾರತದ ಮೊದಲ ಹೆಸರು ಅಜನಾಭ. ಯಾವಾಗ ಜಡಭರತ ಹುಟ್ಟಿ ತನ್ನ ಜ್ಞಾನ ವೈಭವವನ್ನು ಮೆರೆದನೋ ಅವನಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಅಷ್ಟು ಹಿನ್ನೆಲೆಯಲ್ಲಿ ಭರತ ಸತ್ತಮ ಅಂದರೆ ಆ ಬೆಳಕಿನ ದಾರಿಯಲ್ಲಿ ಹೋಗುವವರ ವಂಶದಲ್ಲಿ ನೀನು ಹುಟ್ಟಿದ್ದೀಯೇ, ಅಷ್ಟೇ ಅಲ್ಲ ಅಂತಹ ವಂಶದಲ್ಲಿ ಹುಟ್ಟಿದಂಥವರ ಪೈಕಿಯಲ್ಲಿ ನೀನು ಶ್ರೇಷ್ಠನಿದ್ದೀಯೆ. ಅದಕ್ಕೋಸ್ಕರಲೇ ಗೀತಾಮೃತವನ್ನು ನೀನು ಪಾನ ಮಾಡ್ತಾ ಇದ್ದೀಯೆ. ಕುರುವಂಶದಲ್ಲಿ ಹುಟ್ಟಿದವರು ಎಷ್ಟು ಜನ ಶ್ರೀಕೃಷ್ಣನಿಂದ ನೇರ ಗೀತೋಪದೇಶವನ್ನು ಪಡೆದಿದ್ದಾರೆ ಹೇಳಿ? ಇದ್ದಾರಾ? ಅದಕ್ಕೋಸ್ಕರ ಅರ್ಜುನನನ್ನು ಸಂಬೋಧಿಸ್ತಾನೆ ಭರತ ಸತ್ತಮ ಅಂತ. ಅಷ್ಟೇ ಅಲ್ಲ, ನೀನು ನಿಜವಾಗಿಯೂ ಶ್ರೇಷ್ಠ. ಅದಕ್ಕೋಸ್ಕರ ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತ ನಾನು ಹೇಳಿದಾಗ ಅವರು ಏನಾದ್ರು ಹೇಳ್ಕೊಂಡು ಹೋಗಲಿ, ನಿನ್ನ ನಿಶ್ಚಯ ಏನು ಅಂತ ಕೇಳಿದೆಲ್ಲ ಅದರೊಳಗೆ ಗೊತ್ತಾಗತ್ತೆ. ಸಾರ್ ಅವರು ಹೇಗಾರು ಹೇಳಿ, ಈ ಮೇಡಮ್ ಹೇಗಾರು ಹೇಳಿ, ನೀವೇನು ಹೇಳ್ತೀರಿ ಸಾರ್? ಹೀಗೆ ಕೇಳುವ ಮಕ್ಕಳು ಸಿಕ್ಕಿದರೆ ಪಾಠ ಹೇಳುವ ಮೇಷ್ಟ್ರಿಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಕೆಲವು ಜನರಿಗೆ ಬೇಸರವೂ ಆಗುತ್ತೆ, ತಲೆ ತಿನ್ನುವ ಪ್ರಶ್ನೆ ಕೇಳ್ತೀಯಲ್ಲ ನೀನು ಅಂತ.
ಅದರ ಗೀತಾಚಾರ್ಯನಿಗೆ ಬಹಳ ಸಂತೋಷ ಆಯಿತು ಈ ಮಾತನ್ನು ಕೇಳಿ. ಆತ ಹೇಳ್ತಾನೆ, ಆ ತ್ಯಾಗದಲ್ಲಿ 3 ತರಹದ ತ್ಯಾಗ ಉಂಟು. ಒಂದು ಸಾತ್ವಿಕ ತ್ಯಾಗ, ರಾಜಸಿಕ ತ್ಯಾಗ ಮತ್ತು ತಾಮಸಿಕ ತ್ಯಾಗ. ಹಾಗಾಗಿ ನೀನು ಆ ತ್ಯಾಗ ಎನ್ನುವಂಥ ಶಬ್ದ ಹೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೊಡು ಅಂತ ಹೇಳ್ತೀಯಲ್ಲ, ನಾನು ಹೇಳ್ತೇನೆ ತ್ಯಾಗ 3 ರೀತಿಯಾಗಿ ಉಂಟು. ಹಿಂದೆ ಗುಣತ್ರಯ ವಿಭಾಗ ಯೋಗದಲ್ಲಿ 14ನೇ ಅಧ್ಯಾಯದಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿದ್ದೇವಲ್ಲ, ಅಂದರೆ ನಾವೇನೋ ತ್ಯಾಗ ಮಾಡಬೇಕು ಅಂತ ಯಾವುದನ್ನು ನಿರೀಕ್ಷಣೆ ಮಾಡಿ ತ್ಯಾಗ ಮಾಡಿದರೆ ಅದು ರಾಜಸಿಕ ತ್ಯಾಗ, ಅಥವಾ ಮನಸ್ಸಿಲ್ಲದ ಮನಸ್ಸಿಂದ ಯಾರಿಗೋ ಬೈಕೊಂಡು ತ್ಯಾಗ ಮಾಡಿದರೆ ಅದು ತಾಮಸಿಕ ತ್ಯಾಗ. ಹಾಗಾಗಿ ಅದರೊಳಗೆ 3 ತರಹದ ಭೇದಗಳಿವೆ. ಅದನ್ನು ನೀನು ತಿಳ್ಕೊಂಡಿದ್ದೀಯೇ ಈಗ ಆಲ್ರೆಡಿ. ಯಾಕೆಂದರೆ ನೀನು ಪುರುಷ ವ್ಯಾಘ್ರ. ವ್ಯಾಘ್ರ ಅಂದರೆ ಹುಲಿ ಅಂತಲೇ ಅರ್ಥ ಅಲ್ಲ, ಪ್ರಾಣಿಗಳಲ್ಲಿ ಶ್ರೇಷ್ಠ. ಅದು ಆ ಶ್ರೇಷ್ಠ ಎನ್ನುವಂಥ ಅರ್ಥವನ್ನು ತೆಗೆದುಕೊಂಡಾಗ ಪುರುಷ ಶ್ರೇಷ್ಠ ಎನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಪುರುಷ ಶ್ರೇಷ್ಠ ಭರತ ಸತ್ತಮ. ಈ ವಿಷಯದಲ್ಲಿ ನನ್ನ ನಿಶ್ಚಯ ಏನು ಅನ್ನೋದನ್ನು ನಾನು ನಿನ್ನ ತಿಳಿಸಿದ್ದೇನೆ. ತ್ಯಾಗ ಶ್ರೇಷ್ಠ ಹೌದು, ಆದರೆ ಅದರೊಳಗೆ 3 ತರಹದ್ದುಂಟು. ಆ ಸಾತ್ವಿಕವಾದಂಥ ತ್ಯಾಗ ಶ್ರೇಷ್ಠ. ಇಷ್ಟು ಈ ಶ್ಲೋಕದ ಅರ್ಥ. ಮತ್ತು ನಾಳೆ ಸೇರಿದಾಗ ಮುಂದಿನ ವಿಚಾರವನ್ನು ಚಿಂತನೆ ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.